ಇದರಲ್ಲಿ ಏನಂತಂದ್ರೆ ಏಕಮುಖ ತಾಟನ ಮತ್ತು ದ್ವಿತಾಟನ ಅಂತಿದೆ. ಫಸ್ಟ್ ಏಕಮುಖ ತಾಟನ ಮಾಡ್ತೀನಿ. ಸ್ಲೋ ಇನ್ನೂ ಇದೆ, ಇನ್ನೂ ಬರ್ತಾ ಇದೆ. ಇದು ಏಕಮುಖ ತಾಟನ. ದ್ವಿಮುಖ ತಾಟನ ಅಂದ್ರೆ ಓಕೆ. ಇದು ಎಷ್ಟು ಕೆಜಿ ಗಂಟೆ? ಇದು 6 kg. ನಮಸ್ಕಾರ ವೀಕ್ಷಕರೇ. ಒಬ್ಬರು ಅಂದರೆ ಇಬ್ಬರು ವಿಶೇಷ ವ್ಯಕ್ತಿಗಳು. ಸೊ ಅವ್ರ ಬಗ್ಗೆ ಅವರೇ ಪರಿಚಯ ಮಾಡಿಕೊಡ್ತಾರೆ. ಅದಾದಮೇಲೆ ಅವರು ಒಂದಷ್ಟು ವಸ್ತುಗಳು ತಂದವ್ರೆ. ಸ್ಪೆಷಲಿ ನಾವು ದೇವಸ್ಥಾನಗಳಲ್ಲಿ ಬಳಸುವಂಥ ಗಂಟೆ. ಬಟ್ ಆ ಗಂಟೆ ಏನಪ್ಪ ವಿಶೇಷ ಅಂತ ನೀವು ಅನ್ಕೋಬೋದು, ಬಟ್ ಐತೆ ವಿಶೇಷ. ಅದರಲ್ಲಿ ಏನೋ ಒಂದು ವಿಶೇಷವಾದ ಶಬ್ದ, ಆ ಶಬ್ದನೇ ಮೇಯ್ನಾಗಿ ಇಂಪಾರ್ಟೆಂಟ್ ಇರೋದು ದೇವಸ್ಥಾನದಲ್ಲಿ. ಸೊ ಅದನ್ನು ಯಾವ ರೀತಿ ಮಾಡಿರ್ತಾರೆ ಮತ್ತು ಆ ಶಬ್ದ ಯಾವ ರೀತಿ ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡುತ್ತೆ ಪಾಸಿಟಿವ್ನೆಸ್ನ. ಸೊ ಇದೆಲ್ಲ ಒಂದಷ್ಟು ವಿಚಾರ ಐತೆ. ಅದನ್ನು ಸ್ಪೆಷಲಾಗಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸೊ ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಮೊದಲಾಗಿ ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ. ಸುಬ್ರಹ್ಮಣ್ಯ ಸೋಮಯಾಜಿ ಅಂತ ನನ್ನ ಹೆಸರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಹೆಸರು ವಾದಿರಾಜ ಪ್ರಸನ್ನ. ನಾನು ಬೆಂಗಳೂರಿನ ನಿವಾಸಿ. ಸರ್, ಈಗ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಇದನ್ನು ತೋರ್ಸೋಣ, ಇದ್ರ ಪರಿಚಯ ಇಲ್ಲ ಜನಕ್ಕೆ, ಹಾಗಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತೇಳಿ ತೊಗೊಂಬಂದಿದ್ದೀರಾ. ಸೊ ಮೊದಲಾಗಿ ಈ ಗಂಟೆಗಳು ಬಾರಿಸೋದ್ರಿಂದ ಓಂ ಅನ್ನೋ ಒಂದು ಶಬ್ದ ತುಂಬ ಚೆನ್ನಾಗಿ ಆಚೆ ಬರುತ್ತೆ. ಸೊ ಅದೊಂದು ವಿಶೇಷ ಈ ಗಂಟೆ ಸ್ಪೆಷಾಲಿಟಿ. ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಮತ್ತು ಇದನ್ನು ಯೂಸ್ ಮಾಡಿದ್ದೀರಾ ಈ ಗಂಟೆ ಬಗ್ಗೆ, ಮತ್ತು ಅದರಲ್ಲಿ ಬರೋ ಆ ಶಬ್ದದ ಬಗ್ಗೆ, ಮತ್ತು ಆ ಶಬ್ದ ಯಾವೆಲ್ಲ ಒಂದು ತರಂಗಗಳನ್ನ ಇಲ್ಲಿ ಈ ವಾತಾವರಣದಲ್ಲಿ ಪಾಸಿಟಿವ್ ಎನರ್ಜಿನ ಸೃಷ್ಟಿ ಮಾಡಿಕೊಡುತ್ತೆ. ಮತ್ತು ಆ ಶಬ್ದನ ಕೇಳೋದ್ರಿಂದ ಮನುಷ್ಯನ ದೇಹದಲ್ಲಿ ಯಾವ ರೀತಿ ಒಂದು ಚಕ್ರಗಳಾಗ್ಬೋದು, ಇಲ್ಲ ಒಂದು ಬಾಡಿ ಒಂದು ವೈಬ್ರೇಷನ್ ಏನು ನಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮಲ್ಲಿರೋ ಅನುಭವನ ತಿಳಿಸಿ, ಅದಾದಮೇಲೆ ಅದನ್ನು ನಾನು ಅದು ಯಾವ ಥರ ತಯಾರು ಮಾಡಿದ್ದಾರೆ ಅದನ್ನೆಲ್ಲ ಮಾತಾಡ್ಸೋಣ. ಸರಿ. ಪ್ರಥಮತಃ ಮಾತಾಡಬೇಕು ಅಂದರೆ ನಮ್ಮ ದೇಶದ ಹೆಸರು ಭಾರತ ಅಂತ ಇಟ್ಟಿದ್ದಾರೆ. ಹೌದು ಹೌದು. ಭಾರತ ದೇಶ ಅಂತ ಹೇಳುವಾಗ ಬರೀ ಭರತ ಆಳಿದ್ದು ಅಥವಾ ಇನ್ಯಾರೋ ಚಕ್ರವರ್ತಿಗಳ ಆಳಿದ್ದು ಅನ್ನುವಂಥ ಒಂದು ಅರ್ಥವೂ ಉಂಟು. ಆದರೆ ವಿಶೇಷವಾಗಿ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದಿದ್ದ ಅರ್ಥ ಅಂದ್ರೆ ಭಾ ಅಂತ ಹೇಳಿದ್ರೆ ಒಳಗಡೆ ಬೆಳಗ್ತಾ ಇರುವಂತ ಬೆಳಕು. ನಾವು ಚೈತನ್ಯ, ದೇವರು, ಭಗವಂತ ಅಂತ ಏನೇನು ಹೇಳ್ತೀವಿ ಎಲ್ಲರ ಒಳಗಡೆನೂ ಇದ್ದಾನೆ. ಎಲ್ಲೆಡೆಯಲ್ಲೂ ಬೆಳಗ್ತಾ ಇರುವಂತ ಬೆಳಕು ಇದೆಯಲ್ಲ, ಆ ಬೆಳಕಿನಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿದ್ದಾರೋ ಅಂಥವರ ದೇಶ ಅಂತ ಈ ದೇಶಕ್ಕೆ ದೇಶದ ಹೆಸರನ್ನ, ಜೀವನದ ಗುರಿ ಏನಿದೆ ಅದನ್ನೇ ದೇಶಕ್ಕೆ ಹೆಸರಿಟ್ಟರೋರು. ಅವರ ಬೆಳಕಾಗ್ಲಿ ಅಂತ ಎಲ್ಲರೂ ಆ ಬೆಳಕಿನ ಬಗ್ಗೆ ಆಸಕ್ತಿ ಇಟ್ಕೊಳ್ಳಿ ಜೀವನದಲ್ಲಿ ಅನ್ನೋ ಕಾರಣಕ್ಕೆ ಈ ದೇಶದ ಮಹರ್ಷಿಗಳು ಈ ದೇಶದ ಹೆಸರನ್ನ ಭಾರತ ಅಂತ ಇಟ್ರು. ಅಲ್ಲಿಗೆ ದೇಶದ ಹೆಸರಲ್ಲೇನೆ ವ್ಯಕ್ತಿಯ ಜೀವನದ ಗುರಿ ಏನಾಗಿರ್ಬೇಕು, ಅವನು ಬೆಳಕಿನ ಕಡೆಗೆ ಸಾಗಬೇಕು. ಅವನು ಒಳಗಡೆ ಬೆಳಗ್ತಾ ಇರುವಂತ ಪರಮಾತ್ಮನ, ಭಗವಂತನ ಬೆಳಕಿನೆಡೆಗೆ ಅವನು ಸಾಗಬೇಕು ಅನ್ನೋದನ್ನ ದೇಶದ ಹೆಸರಲ್ಲೇ ಇಟ್ಬಿಟ್ಟಿದ್ದಾರೆ. ಇದು ಬಹಳ ವಿಶೇಷ ನಮ್ಮ ದೇಶದ್ದು. ಇದರ ನಂತರ ಇವತ್ತಿನ ಒಂದು ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಸೋದರ ವಾದಿರಾಜ್ ಅವರು ವಿಶೇಷವಾಗಿ ಪರಿಶ್ರಮದಿಂದ ಮಾಡದಂತ ಗಂಟೆಗಳನ್ನ ಇಲ್ಲಿ ತಂದಿದ್ದಾರೆ. ನಾವು ನೋಡಬಹುದು ಅದರ ವಾದನ ಮತ್ತೆ ಅದರ ಒಂದು ಹೇಗೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಅವ್ರು ಆಮೇಲೆ ಹೇಳ್ತಾರೆ. ಈ ಗಂಟೆಯಲ್ಲಿ ಪ್ರಣವನಾದ ಬರುತ್ತೆ, ಅಂದ್ರೆ ಓಂಕಾರನಾದ ಬರುತ್ತೆ ಅನ್ನೋ ವಿಷಯನೇ ಬಹಳ ಇಂಪಾರ್ಟೆಂಟ್. ಸೊ ನೀವು ಬೇಕಾದ್ರೆ ಯೂಸ್ ಮಾಡಿ ಆ ಸೌಂಡ್ ಅನ್ನು ಕೇಳಿಸಿ ನಮ್ಮ ವೀಕ್ಷಕರಿಗೆ. ಈಗ ವಾದನ ಮಾಡಿ ವಾದಿರಾಜ್.
ಸೊ ಗಂಟೆ ಇನ್ನೂ ಆ ಸೌಂಡ್ ಬರ್ತಾನೆ ಇದೆ. ನೀವು ಗಮನಿಸಿದ್ರೆ ಅದು ವಾದನ ನಿಲ್ಲಿಸಿದ ಮೇಲೂ ಸಹ ಬರ್ತಾ ಇದೆ, ಅನುರಣನ ಓಂ 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 ಅಂತ ಬರ್ತಾ ಇರುತ್ತೆ. ಘಂಟೆಯನ್ನ ಸರ್ವ ವಾದ್ಯಮಯಿ ಘಂಟ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ವಾದ್ಯಗಳು ಕೂಡ ಮೂಲದಲ್ಲಿ ಘಂಟಾನಾದನ ವಾದ್ಯದಲ್ಲೇ ಇರುತ್ತೆ ಅಂತ ಒಂದು ವಾಕ್ಯ ಇದೆ. ಏನಿದು ಬೇರೆ ಬೇರೆ ವಾದ್ಯಗಳನ್ನ ನಾವು ನೋಡ್ತೀವಿ, ವೀಣೆ ನೋಡ್ತೀವಿ, ಅಥವಾ ಕೊಳಲು, ಅಥವಾ ಇದನ್ನೆಲ್ಲ ವಂಶಿ ನೋಡ್ತೀವಿ, ಇದೆಲ್ಲ ನೋಡ್ತೀವಿ. ಈ ಎಲ್ಲಾ ವಾದ್ಯಗಳ ಮೂಲ ಸರ್ವವಾದ್ಯಮಯಿ ಘಂಟ ಅಂತ ಘಂಟೆ ಬಗ್ಗೆ ವಿಶೇಷ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಭಾರತೀಯವಾದಂತ ಎಲ್ಲಾ ವಾದ್ಯಗಳು ಕೂಡ ಪ್ರಣವನಾದವನ್ನ ಅದು ಉಂಟು ಮಾಡಬೇಕು. ಅದು ಪ್ರಣವನಾದದಿಂದ ಶುರು ಮಾಡಿ ಪ್ರಣವನಾದದಲ್ಲಿ ಲಯ ಆಗೋ ರೀತಿನಲ್ಲಿ ಇರಬೇಕು ಅನ್ನೋದು ಭಾರತೀಯ ವಾದ್ಯಗಳ ಮೂಲಭೂತವಾದಂತ ಒಂದು ವಿಷಯ. ಈ ಘಂಟೆನಲ್ಲಿ ನೇರವಾಗಿ ಪ್ರಣವನಾದವೇ ಮೊಳಗುತ್ತೆ. ಹಾಗಾಗಿ ಇದನ್ನ ಸರ್ವವಾದ್ಯಮಯಿ ಘಂಟ ಅಂತ ಕರೆದಿದ್ದಾರೆ. ಇನ್ನು ಈ ಪ್ರಣವನಾದ ಅಂದ್ರೆ ಏನು, ಪ್ರಣವ ಯಾತಕ್ಕೆ ಬೇಕು ನಮಗೆ ಅಂತ ಹೇಳಿದ್ರೆ, ಸೃಷ್ಟಿಯ ಆರಂಭನೇ ಈ ಪ್ರಣವನಾದದಿಂದ ಅಂತ ನಮ್ಮ ದೇಶದ ಮಹರ್ಷಿಗಳು ಅವರ ಅನುಭವದಿಂದ ಸಾರಿದ್ದು. ಸುಮ್ಮನೆ ಏನೋ ಒಂದು ಹೇಳ್ಬಿಡ್ಬೇಕು, ನಮ್ಮ ಧರ್ಮದಲ್ಲಿ ಯಾವುದೋ ಒಂದು ಚಿಹ್ನೆ ಇರಬೇಕು, ಯಾವುದೋ ಒಂದು ಧ್ವನಿ ಬಹಳ ದೊಡ್ಡದು ಅಂತ ಪ್ರಚಾರ ಮಾಡಿಬಿಡ್ಬೇಕು ಅಂತಲ್ಲ. ಅವರ ತಪಸ್ಯೆಯಿಂದ ಅವರು ಅಂತರ್ಮಾರ್ಗದಲ್ಲಿ ಸಾಗಿ ಸಾಧನೆ ಮಾಡಿ ಮಾಡಿ ಅವರ ಒಂದು ತಪಸ್ಯೆಯ ಫಲವಾಗಿ ಈ ಜೀವನದ ಮೂಲದಲ್ಲಿ ಈ ನಾದ ಕೇಳಿಸ್ತಾ ಇದೆ. ಇದನ್ನ ಅನಾಹತ ನಾದ ಅಂತ ಕರೆದ್ರು. ಆಹತ ಅಂದ್ರೆ ಏನಂದ್ರೆ ಒಂದಕ್ಕೊಂದು ತಾಗುವಂಥದ್ದು, ಇದು ಆಹತ. ಸಾಮಾನ್ಯವಾಗಿ ನಾವು ನೋಡುವಂತ ಎಲ್ಲಾ ನಾದಗಳು ಕೂಡ ಆಹತ, ಒಂದಕ್ಕೊಂದಕ್ಕೆ ತಾಗಿ ಬರುವಂತ ಶಬ್ದಗಳಾಗಿರುತ್ತೆ. ಆದ್ರೆ ಈ ಪ್ರಣವನಾದ ಅನಾಹತ ನಾದ ಅಂದ್ರೆ ಎಲ್ಲೂ ಏನೂ ತಾಗ್ತಾ ಇಲ್ಲ, ಸೃಷ್ಟಿಯಲ್ಲಿ ತಾನೇ ತಾನಾಗಿ ಮೊಳಗ್ತಾ ಇದೆ. ಯೋಗಿ ಹೃದಯದಲ್ಲಿ ಆ ಶಬ್ದ, ಆ ನಾದ ನಿರಂತರವಾಗಿ ಕೇಳಿಸ್ತಾ ಇದೆ. ಇಂಥ ಒಂದು ನಾದ ಇದೆಯಲ್ಲ, ಇದು ಸೃಷ್ಟಿ ಸಹಜವಾಗಿ ಸೃಷ್ಟಿಯ ಒಂದು ಪೂರ್ತಿ ಸೃಷ್ಟಿಯೇ ಈ ಪ್ರಣವನಾದದಿಂದ ಆಗಿದೆ ಅನ್ನೋದನ್ನ ಅವರಿವರು ಹೇಳಿದ್ದು ಕೇಳದೇನೆ ತಮ್ಮ ಅನುಭವದಿಂದ ಘೋಷಣೆ ಮಾಡದಂತ ಒಂದು ದೇಶ ಇದು, ಅಂತ ಮಹರ್ಷಿಗಳ ದೇಶ. ಹಾಗಾಗಿ ಪ್ರಣವನಾದಕ್ಕೆ ಬಹಳ ನಮ್ಮಲ್ಲಿ ಬೆಲೆ. ಅಂದ್ರೆ ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಓಂ ಇಂದ ಶುರು ಮಾಡ್ತೀವಿ. ವೇದಾರಂಭ ಮಾಡುವಾಗ ಓಂಕಾರದಿಂದ ಶುರು ಮಾಡ್ತಾರೆ, ಮಧ್ಯದಲ್ಲಿ ಓಂಕಾರ ಇರುತ್ತೆ, ಕೊನೆಯಲ್ಲೂ ಕೂಡ ಓಂಕಾರ ಇರ್ತಾರೆ. ಅಂದ್ರೆ ಜೀವನದ ಗುರಿಯನ್ನ ಹೇಳುವಂತ ವಿಷಯ ಇದು. ನೋಡಪ್ಪ, ಭಗವಂತನಿಗೆ ಏನಾದ್ರೂ ಹೆಸರು ಕೊಡ್ಬೇಕು ನೀವು ಅಂತ ಹೇಳಿದ್ರೆ ಅದನ್ನ ತಸ್ಯ ವಾಚಕ ಪ್ರಣವಃ ಅಂತ ಹೇಳಿದ್ದಾರೆ. ಓಂಕಾರವೇ ಭಗವಂತನ ಹೆಸರು. ಹೀಗೆ ನಮ್ಮ ಋಷಿಗಳು ಕಂಡಿದ್ದಾರೆ. ಆ ಒಂದು ಧ್ವನಿನೇ ಅನುರಣನ ಆಗ್ತಾ ಭಗವಂತನ ಆಶಯದಂತೆ ಜೀವನ ನಡೀಬೇಕು ಅನ್ನೋದಕ್ಕೋಸ್ಕರ ಪ್ರಾರಂಭದಲ್ಲಿ ಓಂಕಾರವನ್ನ ಮೊಳಗುತ್ತಾರೆ. ಅದೇ ಹಾಗೆ ಹರಿದು ಬರಬೇಕು, ಮಧ್ಯದಲ್ಲಿ ಎಲ್ಲೂ ಡಿವಿಯೇಷನ್ ಆಗಬಾರದು. ಅದಕ್ಕೆ ಮಧ್ಯದಲ್ಲೂ ಕೂಡ ಓಂಕಾರವನ್ನು ಮೊಳಗ್ತಾರೆ. ಕೊನೆಯಲ್ಲಿ ಅವನ ಒಂದು ಸೃಷ್ಟಿ ಅವನಲ್ಲೇ ಲೀನವಾಗಬೇಕು. ನಮ್ಮ ಜೀವನಗಳು ಅವನಿಂದ ಪ್ರಾರಂಭವಾಗಿ ಜೀವನ ಚೆನ್ನಾಗಿ ನಡೆಸ್ಕೊಂಡು ಐಹಿಕ ಜೀವನವನ್ನು ಸಮೃದ್ಧವಾಗಿ ನಡೆಸಿ, ಆದ್ರೆ ಮೂಲವನ್ನ ಮರಿದೇನೆ ಅವನಲ್ಲೇ ಲೀನವಾಗಬೇಕು ಅನ್ನುವಂತ ಒಂದು ಉದಾತ್ತವಾದ ವಿಷಯ ಇದೆ. ಅದು ಓಂಕಾರನೇ ಅನುಸ್ಯೂತವಾಗಿ ಹರಿದು ಬರ್ತಾ ಇದೆ. ನಮಗೆ ಯಾಕೆ ಕೇಳಲ್ಲ ಸ್ವಾಮಿ ಅಂತ ಒಂದು ಪ್ರಶ್ನೆ ಬರ್ಬೋದು. ನೀವು ಕೇಳ್ಬೋದು, ಮುಂದೆ ನಾನೇ ಕೇಳ್ಬಿಟ್ಟೆ ಪರವಾಗಿ. ಇದ್ರೆ ನಮಗೂ ಕೇಳಿಸ್ಬೇಕಾಗಿತ್ತು, ಅದೇನು ಯೋಗಿಗಳಿಗೆ ಮಾತ್ರ ಕೇಳಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಷ್ಟು ಪಾರಿಶುದ್ಧವನ್ನು ಇಟ್ಕೊಂಡಿಲ್ಲ. ನಮ್ಮ ಪ್ರಕೃತಿ ಹೇಗೋ ನಮ್ಮ ಇಂದ್ರಿಯಗಳು ಹೇಳಿದಾಗ ನಾವು ಹೇಗೋ ಎಡ್ಡಂ ಬದುಕು ಬಿಟ್ಟಿದೀವಿ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮಾಂತರಗಳಿಂದ ಹಾಗೆ ಬದುಕೊಂಡು ಬಂದಿದೀವಿ. ಹಾಗಾಗಿ ಆ ಪಾರಿಶುದ್ಧತೆ ಇಲ್ಲದೆ ಇರೋದ್ರಿಂದ ನಮಗೆ ಈಗ ಒಂದು ಬಟ್ಟೆ, ಈಗ ನಾವು ಹಾಕಿದ ಬಟ್ಟೆ ತುಂಬಾ ಕೊಳೆ ಆಗ್ಬಿಡ್ತು ಅಂತ ಹೇಳಿದ್ರೆ ಬಟ್ಟೆ ಮೊದ್ಲು ಯಾವ ಕಲರ್ ಇತ್ತು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಕೊಳೆ ಆಗ್ಬಿಟ್ಟಿರುತ್ತೆ. ಕಾಣಿಸಲ್ಲ. ಅದನ್ನ ಸಹಜಾವಸ್ಥೆಗೆ ತರೋದು ಅಂದ್ರೆ ಏನು, ಆ ಕೊಳೆ ಎಲ್ಲ ತೆಗೆದು ಮೊದ್ಲು ಹೇಗೆ ಬಿಳಿ ಶರ್ಟ್ ನಾವು ಹಾಕಿದ್ವಿ ಅಂದ್ರೆ ಬಿಳಿ ಬಣ್ಣ ಕಾಣ ಹಾಗೆ ಮಾಡ್ಬೇಕಲ್ಲ, ಶುದ್ಧಿ ಮಾಡಬೇಕು. ಹಾಗೆ ಶುದ್ಧಿ ಮಾಡ್ಕೊಂಡಂತ ಯೋಗಿಗಳಿಗೆ ಆ ಒರಿಜಿನಲ್ ಆಗಿ ಏನಿದೆ ಅದು ಕಾಣಿಸ್ತು ಅಲ್ವಾ. ನಾವು ಹೇಗೆ ಒಂದು ಶರ್ಟ್ ಅನ್ನ ಒರಿಜಿನಲ್ ಆಗಿ ಕಾಣಿಸ್ಬೇಕಾದ್ರೆ ಕೊಳೆ ಎಲ್ಲ ತೆಗೆದ ಮೇಲೆ ಒರಿಜಿನಲ್ ಆಗಿ ಕಾಣಿಸುತ್ತೆ. ಅವರು ತಮ್ಮ
ಪ್ರಕೃತಿಯಲ್ಲಿರುವಂತ ಎಲ್ಲ ಕೊಳೆಯನ್ನು ತೆಗೆದು ಹಾಕಿ ಸಾಧನೆ ಮಾಡಿ ಆ ಓಂಕಾರವನ್ನ ಕಂಡುಕೊಂಡ್ರು. ಅವರಿಗೆ ಸದಾ ಅದು ಮೊಳಗುತ್ತಾ ಇರುತ್ತೆ ಒಳಗಡೆ. ನಾವು ಕೂಡ ಅವರಂತೆ ಪ್ರಯತ್ನ ಮಾಡಿದ್ರೆ ನಮಗೂ ಆಗತ್ತೆ, ಸಾಧ್ಯ ಇದೆ. ಅದು ಕೇವಲ ಯಾರದ್ದೋ ಒಬ್ಬರ ಹಕ್ಕಲ್ಲ. ಅದು ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು, ಭಗವಂತನನ್ನ ನೋಡುವಂಥದ್ದು ಪ್ರತಿಯೊಬ್ಬ ಜೀವಿಯ ಹಕ್ಕಪ್ಪ ಅದು ಅಂತ. ಯಾರೋ ಕೆಲವು ಮಠದವರು, ಕೆಲವು ಪಂಥದವರು ಅಥವಾ ಕೇವಲ ಬ್ರಾಹ್ಮಣರು ಆತರ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನಿಗೆ ನೀವು ಓಟಿನ ಹಕ್ಕಿಗೆ ನೀವು ಓಡಾಡ್ತಿರಲ್ಲ, ಒದ್ದಾಡ್ತಿರಲ್ಲ, ಅದರಂತೆ ಈ ಹಕ್ಕಿಗೆ ನೀವು ಪ್ರಯತ್ನ ಮಾಡಬೇಕು. ಭಗವಂತನ ನೋಡೋ ಹಕ್ಕು ಎಲ್ಲ ಜೀವಿಗಳದ್ದು ಅಂತ ಘೋಷಣೆ ಮಾಡಿದ್ರು ಅವರು. ಹಾಗೆ ಅಂತಹ ಒಂದು ವಿಶೇಷವಾದ ತಯಾರಿಯನ್ನ ಯೋಗಿಗಳು ಮಾಡಿಕೊಂಡು ಅವರು ಓಂಕಾರವನ್ನ ಅನುಸ್ಯೂತವಾಗಿ ಹರಿದು ಬರ್ತಾ ಇದೆಯಪ್ಪ, ನಮಗ್ ಗೊತ್ತಿರ್ಲಿ ಬಿಡ್ಲಿ, ಓಂಕಾರದಿಂದನೇ ಸೃಷ್ಟಿ, ಓಂಕಾರದಿಂದನೇ ಸ್ಥಿತವಾಗಿರುವಂತದ್ದು ಪ್ರಪಂಚ, ಓಂಕಾರದಲ್ಲೇ ಲಯ ಹೊಂದುವಂಥದ್ದು ಅನ್ನೋದನ್ನ ಅವರ ಅನುಭವದಿಂದ ತಗೊಂಡಿದ್ದಾರೆ. ತುಂಬಾ ಒಳ್ಳೆ ವಿಚಾರಗಳು. ಇವುಗಳನ್ನ ನಾವು ಸಾಮಾನ್ಯವಾಗಿ ಈ ತರದ ಒಂದು ಗಂಟೆಗಳನ್ನ ದೇವಸ್ಥಾನಗಳಲ್ಲಿ ಮಾತ್ರ ನಾವು ನೋಡ್ತೀವಿ. ಮನೆಗಳಲ್ಲಿ ಸಣ್ಣ ಪುಟ್ಟ ಗಂಟೆಗಳು ಕೆಲವರು ಯೂಸ್ ಮಾಡ್ತಾರೆ, ಸಾಮಾನ್ಯವಾಗಿ ಹೆಚ್ಚಿನ ಜನ ಯೂಸ್ ಮಾಡಲ್ಲ. ಬಟ್ ಈ ಗಂಟೆ ದೇವಸ್ಥಾನಗಳಲ್ಲಿ ಹೊಡೆಯೋ ಗಂಟೆ ಅದೇ ರೇಂಜಲ್ಲಿ ಇರೋ ಅಂತದ್ದ ಇದು, ಇಲ್ಲ ಅದಕ್ಕಿಂತ ಇನ್ನೇನು ಬೇರೆ ಸ್ಪೆಷಾಲಿಟಿ ಈ ಗಂಟೆಗಳಲ್ಲಿದೆ? ಮೊದಲನೇದಾಗಿ ದೇವಸ್ಥಾನದಲ್ಲಿ ಗಂಟೆ ಇರಬೇಕು, ಮನೆಯಲ್ಲೂ ಗಂಟೆ ಇರಬೇಕು. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಘಂಟಾವಾದನದ ಉದ್ದೇಶ ಓಂಕಾರದ ಪ್ರಣವದ ಅನುರಣನ. ದಿನನಿತ್ಯ ನಮ್ಮ ಪೂಜೆನಲ್ಲೂ ಕೂಡ ನಮ್ಮ ಮೂಲವನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಪೂಜೆ ಮಾಡೋದೇ ಅದಕ್ಕೋಸ್ಕರ. ಭಗವಂತ ನಮ್ಮ ಮೂಲ ಅನ್ನೋದನ್ನ ಜ್ಞಾಪಿಸ್ಕೊಳ್ಳೋದೇ ನಾವು ಮಾಡುವಂತ ಪೂಜೆ ಪ್ರತಿದಿನ. ಹಾಗಾಗಿ ಘಂಟಾವಾದನದಿಂದ ಪ್ರಣವನಾದವನ್ನ ನಿತ್ಯ ನಮ್ಮ ಮನೆಯಲ್ಲೂ ಮೊಳಗಿಸ್ಬೇಕು. ದೇವಸ್ಥಾನದಲ್ಲಿ ವಿಶೇಷವಾಗಿ ಅನೇಕ ಜನ ಬರೋದ್ರಿಂದ ಅಲ್ಲಿ ಸೈಜ್ ದೊಡ್ಡ ಇರ್ಬೋದು ಗಂಟೆದು, ಅದರ ಪರ್ಪಸ್ ಒಂದೇನೆ. ಮನೆಯಲ್ಲೂ ಗಂಟೆ ಇರಬೇಕು. ಪೂಜಾಗೃಹದಲ್ಲಿ ಭಗವಂತನ ಪಕ್ಕದಲ್ಲಿ, ಅಂದ್ರೆ ಬಲಪಕ್ಕದಲ್ಲಿ, ದೇವರ ಬಲಪಕ್ಕದಲ್ಲಿ ಇಡಬೇಕು ಅಂತ ಇದೆ. ಆಗಮಶಾಸ್ತ್ರದಲ್ಲಿ ಅದೆಲ್ಲ ನಿಯಮ ಇದೆ. ಎಲ್ಲೆಂದ್ರಲ್ಲಿ ಇಡೋ ಹಾಗಿಲ್ಲ. ಮತ್ತೆ ಘಂಟೆಯನ್ನ ಬಹಳ ಪೂಜ್ಯವಾಗಿ ನೋಡ್ಬೇಕು. ನೀವು ಯಾವ್ದ್ಯಾವ್ದೋ ಕೈನಲ್ಲಿ ಮೈಲಿಗೆ ಹೇಗೋ ಬಂದು ಗಂಟೆಯನ್ನ ಸ್ಪರ್ಶ ಮಾಡಬಾರ್ದು. ಯಾಕಂದ್ರೆ ಪ್ರಣವನಾದವನ್ನ ಮೊಳಗುತ್ತೆ. ಅದಕ್ಕೋಸ್ಕರ ಆ ಪೂಜ್ಯತೆಯನ್ನ ಅದಕ್ಕೆ ಕೊಡಬೇಕು. ಗಂಟೆಯನ್ನ ಹೇಗಂದ್ರೆ ಹಾಗೆ ನೀವು ಉಪಯೋಗಿಸ್ತಾರೆ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಅದಕ್ಕೆ ನೀವು ಕೊಡೋದಲ್ಲ, ಅದಕ್ಕೆ ರೆಸ್ಪೆಕ್ಟ್ ಇದೆ. ಆ ಇರೋದನ್ನ ನೀವು ಮನವರಿಕೆ ಮಾಡ್ಕೊಂಡು ಅದರಂತೆ ನಡಿಬೇಕಷ್ಟೇ. ಹಾಗೆ ಗಂಟೆಯನ್ನ ಅದರ ಒಂದು ಔಚಿತ್ಯವನ್ನು ನೋಡಿ ಗಂಟೆಗೆ ಗೌರವದಿಂದ ಅದನ್ನ ನೋಡ್ಬೇಕು. ಆಮೇಲೆ ಗಂಟೆಗೊಂದು ಪೀಠ ಇರಬೇಕು. ಸೊ ಇದು ನೆಲದ ಮೇಲೆ ಇಡಂಗಿಲ್ಲ, ನೆಲದ ಮೇಲೆ ಕಪ್ ಅಂತ ಹಿಂಗೆ ಇಟ್ಬಿಡಬಾರ್ದು. ಆಮೇಲೆ ಅವ್ರೀಗ ಘಂಟಾ ವಾದನ ಮಾಡ್ತಾರೆ. ಘಂಟಾ ವಾದನ ನಮ್ದು ಮುಗೀತು, ಆರತಿ ಮುಗೀತು ಅಂತ ಹೇಳಿದ ತಕ್ಷಣ ಗಂಟೆಯನ್ನು ಟಕ್ ಅಂತ ಇಡಬಾರ್ದು. ಮತ್ತೆ ಇನ್ಯಾವ ಅದರ ಅನುರಣನ ಪೂರ್ತಿ ಮುಗಿಯುವವರೆಗೆ ನಾವು ಹಿಡ್ಕೊಂಡಿರ್ಬೇಕು ಗಂಟೆನ. ಒಂದು ಸಣ್ಣದು ಸೌಂಡ್ ಕೂಡ ಕಡಿಮೆ ಆಗಬಾರ್ದು. ಓಂ 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 ಅಂತ ಅದು ಲಯ ಆಗತ್ತಲ್ಲ, ಆ ಪ್ರಣವನಾದ ಲಯ ಆಗಲು ತುಂಬಾ ವಿಶೇಷವಾಗಿರುತ್ತೆ. ಆ ಪ್ರಣವನಾದ ಮೂಲಧ್ವನಿ ಮತ್ತು ಪ್ರಹರಧ್ವನಿ, ಆ ಪ್ರತಿಧ್ವನಿ ಬಂದು 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 ಕೇಳಿಸ್ಕೊಂಡು ಅದು ಲಯ ಆಗೋದು, ಕಣ್ಣು ಮುಚ್ಕೊಂಡು ಲಯ ಆಗೋದು ಕೇಳಿಸ್ತಾ ಹೋದ್ರೆ ಬಹಳ ಉಪಯುಕ್ತ ಆಗತ್ತೆ. ಏನೇನಕ್ಕೆ? ಏಕಾಗ್ರತೆಗೆ, ಮನಃಶಾಂತಿಗೆ, ಆಂದೋಲನಕ್ಕೆ ಮತ್ತು ಇನ್ನರ್ ಸೈನ್ಸ್ ಅಂತ ಒಳಗಡೆ ನಮ್ಮ ಚಕ್ರಗಳು, ನಮ್ಮ ಒಂದು ಆಂತರಿಕ ಶುದ್ಧಿ ಮತ್ತು ಮನಸ್ಸಿನ ದೇವರ ಮೇಲೆ ಅಥವಾ ಭಗವಂತನ ಮೇಲೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರ ಮೇಲೆ ಏಕಾಗ್ರತೆಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಅಂದ್ರೆ ಸಡನ್ ಆಗಿ ಇಟ್ಬಿಟ್ರೆ ಏನಾಗುತ್ತೆ, ಆಹತ ನಾದ ಇತ್ತು, ಆಹತ ಅಂದ್ರೆ ಗಂಟಾ ವಾದನ ಮಾಡ್ತಾ ಇದ್ದಾಗ ಬಂದಿದ್ ನಾದ ಕೆಳಗಡೆ ಇಟ್ಬಿಟ್ಟಾಗ ಈ ನಾದದ ಜೊತೆ ಇನ್ನೊಂದು ನಾದ ಸೇರ್ಕೊಂಡಾಗ ಏನಾಗುತ್ತೆ, ಆ ನಾದ ತಡೆ ಆಗುತ್ತೆ. ಅದನ್ನ ನಾವು ಸೈಂಟಿಫಿಕ್ ಆಗಿ ಹೇಳೋದೇನಂದ್ರೆ ಗುಂಜನ ಸ್ವರಗಳು ಅಂತ ಬರುತ್ತೆ. ಡಿಸ್ಟ್ರಾಕ್ಟ್ ಸೌಂಡ್ ಅಂತ ಏನು, ಇದು ಅಪೂರ್ಣ ಆಯ್ತು, ಅಪೂರ್ಣ ಆಗುತ್ತೆ. ಮತ್ತೆ ಅದರಿಂದ ಸರಿಯಾಗಲ್ಲ. ಆದ್ರೆ ನಾವು ನಿಜವಾಗ್ಲೂ ಅದು ಪೂರ್ತಿ ಕೇಳಿಸ್ಕೊಂಡ್ರೆ ಅದ್ರ ಪೂರ್ತಿ ಪರಿಣಾಮ, ಪೂರ್ತಿ ಫಲ ನಮಗೆ ಸಿಗ್ತದೆ ಅನ್ನೋದು ಈ ಗಂಟೆಯ ವಿಶೇಷ. ಈಗ ಈ ಸೌಂಡ್
ಓಂಕಾರ ಅನ್ನೋದು ಆ ಶಬ್ದ ಬಂದು ತುಂಬಾನೇ ಒಂದು ಸ್ಪಿರಿಚುಯಾಲಿಟಿಗೆ ಹತ್ರ ಕನೆಕ್ಟ್ ಮಾಡ್ಕೊಡುತ್ತೆ. ನಮ್ಮ ದೇಹಕ್ಕೆ ಸಾಮಾನ್ಯವಾದ ಜನಗಳಲ್ಲಿ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಆ ಶಬ್ದನ ಕೇಳ್ತೀವಿ. ಬಟ್ ಇದನ್ನ ಸ್ಪೆಷಲಿ ನಾವು ಪೂಜೆಗಳು ಮಾಡಬೇಕಾದಾಗ ಈ ಶಬ್ದನ ನಾವು ಕೇಳೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಪರಿವರ್ತನೆ ಆಗುತ್ತಾ, ಇಲ್ಲ ಬಾಡಿ ಒಳಗಡೆ ಆರ್ಗಾನಿಕ್ಸ್ ಏನಾದರೂ ಚೇಂಜಸ್ ಆಗುತ್ತಾ, ನಮ್ಮಲ್ಲಿ ಏನ್ ಬದಲಾವಣೆ ಕಾಣಿಸ್ಬೋದು? ಅದನ್ನ ನಾವು ಯಾವ ರೀತಿಯಾಗಿ ಹೇಳ್ಬೋದು ಅಂತಂದ್ರೆ ಎರಡು ರೀತಿಯಲ್ಲಿ ಹೇಳ್ಬೋದು. ನಮ್ಮ ಒಂದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಮತ್ತು ಸ್ಪೆಕ್ಟ್ರಮ್ ಪ್ಯಾಟರ್ನ್ ಟೆಸ್ಟ್ ನಿಂದ ಇದು ಪ್ರಣವನಾದನ ಹೋಲ್ತಾ ಇದೆ. 199.9 ಭಾಗ ಹೋಲ್ತಾ ಇದೆ. ಆಹತನಾದಕ್ಕೂ ಅನಾಹತನಾದಕ್ಕೂ ಒಂದು ಗುರುಗಂಜಿಯಷ್ಟು ಮಾತ್ರ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ನಾವು ದೃಢೀಕರಿಸ್ಕೊಂಡ ಮೇಲೆ ನೀವು ಕೇಳ್ತಾ ಇದ್ರೆ ಇದ್ರ ಫಲಗಳು ಏನಾಗುತ್ತೆ ಅಂತ. ಇದ್ರ ಫಲಗಳು ಏನಾಗುತ್ತೆ ಅಂದ್ರೆ ಇದು ಸೈಂಟಿಫಿಕ್ ಆಗಿ ಎರಡು ರೀತಿಯಾಗಿ ಹೇಳ್ಬೋದು. ಇದು ಗಂಟೆಯ ಒಂದು ವಾದನದಿಂದ, ಗಂಟೆಯ ವಾದನದ ಶಬ್ದದಿಂದ ಕಿವಿಯ ತಮಟೆ ಮೂಲಕ ಅದು ನಮ್ಮ ಮೆದುಳು ಅಂದ್ರೆ ಬ್ರೈನ್ ಹೋಗುತ್ತೆ. ಆ ಬ್ರೈನ್ ನಲ್ಲಿ ಹೋದಾಗ ಏನಾಗುತ್ತೆ, ಗಾಮಾ ವೇವ್ಸ್ ಇಂಪ್ರೂವ್ ಆಗುತ್ತೆ. ಗಾಮಾ ವೇವ್ಸ್ ಇಂಪ್ರೂವ್ ಆಗೋದನ್ನ ನಾವು ಸೈಂಟಿಫಿಕ್ ಆಗಿ ಇವಾಗ ಸಂಶೋಧನೆಯಲ್ಲಿ ಇದೆ. ಅದರಿಂದ ಅದು ಪೂರ್ಣ ಆಗಿಲ್ಲದೆ ಇರೋದ್ರಿಂದ ಇವಾಗ ಎಷ್ಟರ ಮಟ್ಟಿಗೆ ಆಗಿದೆ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದು ಏನಂತಂದ್ರೆ 1:10,000 ಅಂದ್ರೆ ಗಾಮಾ ವೇವ್ಸ್ ಒಂದಿದ್ರೆ ಅದು 1:10,000 ಟೈಮ್ಸ್ ಇಂಪ್ರೂವ್ ಆಗುತ್ತೆ. ಅದರಿಂದ ಏನಾಗುತ್ತೆ, ದೇಹದಲ್ಲಿ ಆ ಥಿಂಕ್ ಮಾಡೋದು ಪಾಸಿಟಿವ್ ಎನರ್ಜಿ ಬರುತ್ತೆ. ಇಡೀ ದೇಹ ಪಾಸಿಟಿವ್ ಎನರ್ಜಿ ಬಂದ್ರೆ ರೋಗ ಮುಕ್ತವಾಗುತ್ತೆ ಮತ್ತು ಐಹಿಕ ಸುಖ ಮತ್ತು ಪಾರಮಾರ್ಥಿಕ ಸುಖಕ್ಕೂ ಏಕಾಗ್ರತೆಗೂ ಬಹಳ ಹೆಲ್ಪ್ ಆಗುತ್ತೆ. ಈ ಪ್ರಣವನಾದ ಅನ್ನೋದು ಮಹರ್ಷಿಗಳು ತಂದಿದ್ದೇ ಹಂಗೆ. ಇದೊಂದು ಅತ್ಯುತ್ತಮ ಸಾಧನ. ಯಾಕೆ ಅಂತಂದ್ರೆ ನಮ್ಮ ಆಂತರಿಕ ಬೆಳವಣಿಗೆ ಮತ್ತು ನಿತ್ಯ ಜೀವನಕ್ಕೆ. ಈಗ ಪೂಜೆ ಎಲ್ಲರೂ ಮಾಡ್ತಾರೆ. ಪೂಜೆ ಮಾಡ್ತಾ ಇರುವಾಗ ಮುಖ್ಯವಾಗಿ ಗಂಟೆನಲ್ಲಿ ಪ್ರಣವನಾದ ಬಂದ್ರೆ ಮಾತ್ರ ಅದು ಶುದ್ಧವಾದ ಉತ್ತಮವಾದ ಗಂಟೆ. ಈಗ ಲೋಕದಲ್ಲಿ ಸಿಗ್ತಾ ಇರೋದು ಗಂಟೆಗಿಂತ ಇದು ವಿಭಿನ್ನ. ಯಾಕೆ ಅಂತಂದ್ರೆ ಇದು ಪ್ರಣವನಾದವನ್ನೇ ಹೋಲ್ತಾ ಇದೆ. ಇದರಿಂದ ಹೆಚ್ಚು ಉಪಯುಕ್ತವಾಗಿದೆ. ಇದು ಈ ವಿಷಯ ನಿಮ್ಮ ಚಾನೆಲ್ ಮೂಲಕ ಜನಗಳಿಗೆ ರೀಚ್ ಆಗ್ಬೇಕು. ನಮ್ಮ ಉದ್ದೇಶ ಇಷ್ಟೇ, ವ್ಯಾಪಾರ ದೃಷ್ಟಿಯಿಂದ ಇಲ್ಲಿ ಬಂದಿಲ್ಲ. ಇದು ತುಂಬಾ ಉತ್ತಮವಾದಂತಹ ಸದ್ವಸ್ತು. ಸಜ್ಜನರಿಗೆ ಸದ್ವಿಚಾರ ತಿಳಿಲಿ, 4 ಜನಕ್ಕೆ ಇದರಿಂದ ಹೆಲ್ಪ್ ಆಗ್ಲಿ. ಮತ್ತು ಈ ಒಂದು ಭಾರತೀಯ ಮಹರ್ಷಿಗಳ ಅಂತರ್ದೃಷ್ಟಿಕೋನ ಏನಿದೆ, ನಮ್ಮ ಶ್ರೀರಂಗ ಮಹಾಗುರುಗಳ ವಿದ್ಯೆ ಕಲೆಗಳಿಂದ ಬಂದಿರತಕ್ಕಂತ ಅವರ ಒಂದು ದೃಷ್ಟಿಕೋನದಲ್ಲಿ ಇವೆಲ್ಲ ಆಗ್ತಾ ಇದೆ ಅನ್ನೋ ನನ್ನ ಒಂದು ದೃಢ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಈ ತರ ಬೆಳವಣಿಗೆ ಆಗ್ತಾ ಇರೋದು. ಮತ್ತೆ ಇದು ಈಗ ಆಲ್ರೆಡಿ ತುಂಬಾ ಜನ ಇದನ್ನ ಸ್ವೀಕರಿಸಿದ್ದಾರೆ, ತುಂಬಾ ಜನ ಇದನ್ನ ಉಪಯೋಗಿಸಿಕೊಂಡು ತುಂಬಾ ಖುಷಿ ಪಟ್ಟಿದ್ದಾರೆ. ಅದೇ ರೀತಿ ಇದು ಪ್ರತಿಯೊಬ್ಬ ಜನರಿಗೂ, ಪ್ರತಿಯೊಬ್ಬರು ಯಾರ್ಯಾರ ಮನೆಯಲ್ಲಿ ಪೂಜೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನಗಳಿಗೆ ಪ್ರಣವನಾದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಪ್ರಣವನಾದ ಬರೋದು ಯಾವುದೋ ಹಳೆ ದೇವಸ್ಥಾನಗಳಲ್ಲಿ ದೊಡ್ಡ ಗಂಟೆಗಳಲ್ಲಿ ಮಾತ್ರ ಕೇಳಿರ್ತಾರೆ. ಮತ್ತೆ ಕೆಲವೊಂದು ಯೂಟ್ಯೂಬ್ ಗಳಲ್ಲಿ, ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಜನರೇನ್ ಡಾಕ್ಟರ್ ನೋಡಿದ್ದಾರೆ. ಆ ದೇವಸ್ಥಾನ ಗಂಟೆನ ಅವ್ರ ತಲೆ ಮೇಲಿದ್ದಾಗ ವೈಬ್ರೇಷನ್ ಬಂದಾಗ ಅದು ಓಂ ಓಂ ಅಂತ ಬಂದಾಗ ಅವ್ರ ಬಾಡಿಗೆ ಫೀಲ್ ಆಗಿರುತ್ತೆ. ಇದು ಸಣ್ಣ ಪ್ರಮಾಣದಲ್ಲಿದೆ, ನಮ್ಮ ಹತ್ರ ದೊಡ್ಡ ಪ್ರಮಾಣದಲ್ಲಿದೆ. ಅಂದ್ರೆ ಮನೆಗಳಿಗೆ ಉಪಯೋಗಿಸುವಂತದ್ದು ಇದು 1 kg ತೂಕದ್ದಿದೆ ಮತ್ತು ಬೇರೆ ಬೇರೆ ಹಂತಗಳಲ್ಲಿ, ಅಂದ್ರೆ ಬೇರೆ ಬೇರೆ ಸೈಜಸ್ ಅದನ್ನ ನಾನು ಮುಂದೆ ತಿಳಿಸ್ತೀನಿ. ಈಗ ಸಾಮಾನ್ಯವಾಗಿ ನಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಕಳಪೆ ಈ ಗಂಟೆಗಳು ಸಿಗ್ತವೆ. ಕಳಪೆ ಗಂಟೆಗಳು ಅಂದ್ರೆ ಅದರಲ್ಲಿ ಸೌಂಡ್ ಈ ತರದ ವೈಬ್ರೇಷನ್ ಬರಲ್ಲ. ಯಾಕೆ ಅಂತಂದ್ರೆ ಅದ್ರ ಮುಖ್ಯ ಕಾರಣ ಅವರು ಹಿತ್ತಾಳೆ ಮಾಡಿರ್ತಾರೆ. ನಮ್ಮದು ಇದು ಪಂಚಲೋಹ. ಯಾವೆಲ್ಲ ಲೋಹಗಳು ಪಂಚಲೋಹ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪಂಚಲೋಹ ಅಂದ್ರೆ ಇದರಲ್ಲಿ ತಾಮ್ರ, ತವರ, ಫಾಸ್ಫರಸ್, ಹಿತ್ತಾಳೆ, ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ. ಈ ಒಂದು 5 ಲೋಹ. ಫಾಸ್ಫರಸ್ ಒಂದು ಬಾಂಡಿಂಗ್ ಅಷ್ಟೇ, ಅದು ಲೋಹ ಅಲ್ಲ. ಅದು ಕಂಬಾರಿಷನ್, ಅದು ಅಲೈ ಆಗಕ್ಕೆ, ಅಂದ್ರೆ ಎರಕ ಒಯ್ದು ಪಾಕ ಮಾಡಿದಾಗ ಗಟ್ಟಿ ಆಗಕ್ಕೆ. ಸೊ ಈ 5 ಲೋಹಗಳನ್ನ ಉಪಯೋಗಿಸಿರೋದ್ರಿಂದ ಇದರ ಪ್ರಣವನಾದ ಬರುತ್ತೆ. ಇದು ಪ್ಯೂರ್ಲಿ ಸೈನ್ಸ್. ಇದು ನಮ್ಮ ಸಂಶೋಧನೆಯಲ್ಲಿ ಯಾವ್ದನ್ನ ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕಿದ್ರೆ ಈ ನಾದ ಬರುತ್ತೆ ಅನ್ನೋದು ನಮ್ಮ ಒಂದು ಅಧ್ಯಯನ, ನಮ್ಮ ಒಂದು ಸಂಶೋಧನೆ ಮತ್ತು ನಮ್ಮ ಒಂದು ಆವಿಷ್ಕಾರ. ಸೊ ಇದನ್ನ ಪರ್ಸನಲಿ ನೀವು ಅಂದ್ರೆ ಇದಕ್ಕೊಂದು ಸಪರೇಟ್ ಒಂದು ಸಂಸ್ಥೆ ತರ ಏನಾದ್ರು ಮಾಡಿ ತಯಾರು ಮಾಡ್ತಾ ಇದ್ದೀರಾ, ಇಲ್ಲ ನೀವು ಕೈಯಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ? ನಾನು ಫಸ್ಟ್ ನನ್ನ ಮನೆಗೆ ಒಂದು ಶುದ್ಧವಾದ ಗಂಟೆ ಬೇಕು ಅಂತ ನಾನು ಸಂಶೋಧನೆ ನಮ್ಮ ಶ್ರೀರಂಗ ಮಹಾಗುರುಗಳ ನೋಟದಲ್ಲಿ ನಾನು ಆ ಒಂದು ಗಂಟೆನ ತಯಾರು ಮಾಡಿ ಇದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕೆಲವೊಂದನ್ನ ಸಬ್ ಕಾಂಟ್ರಾಕ್ಟ್ ಕೊಡ್ತೀನಿ. ನಾನು ನಮ್ಮ ಮನೆಯಲ್ಲೇ ಮಾಡೋದು, ಅಂದ್ರೆ ಇದು ಮನೆಯಲ್ಲಿ ನಾನು ಅಸೆಂಬ್ಲಿ ಮಾಡೋದು. ಈ ಗಂಟೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಗಂಟೆನ 7 ಬಿಡಿ ಭಾಗಗಳಾಗಿ ಮಾಡಬಹುದು.
ಸೊ ಓಪನ್ ಮಾಡಬಹುದು. ಐದು ಚಿಹ್ನೆಗಳಲ್ಲಿ ಇದರಲ್ಲಿ ಲಭ್ಯ ಇದೆ. ಅಂದ್ರೆ ಆಂಜನೇಯರಿದೆ, ಶಂಖಚಕ್ರ ಇದೆ, ಮತ್ತೆ ಪ್ರಣವ ಜ್ಯೋತಿ ಪ್ರಣವಾಕ್ಷರ ಇದೆ, ನಂದೀಶ್ವರ ಇದೆ ಮತ್ತು ಬ್ರಹ್ಮಾಂಡ ಗೋಲ ಇದೆ. ಇದು ಈ ಗಂಟೆ ಈ ಯಾವುದೇ ಚಿಹ್ನೆನ ಯಾವ ಗಂಟೆಗೆ ಬೇಕಾದ್ರೂ ನಾವು ಯಾವ್ದು ಬೇಕೋ ಫಿಕ್ಸ್ ಮಾಡಬಹುದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಗಂಟೆಗೆ ಒಂದಕ್ಕೆ ನೀವು ಖರೀದಿ ಮಾಡ್ಬಿಟ್ರೆ ಮೇಲ್ಗಡೆ ಚಿಹ್ನೆಗಳು ನೀವು ಯಾವ್ದು ಬೇಕಾದ್ರೂ ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು. ಹೌದು. ಯಾಕೆಂತಂದ್ರೆ ಕೆಲವೊಬ್ಬರು ಮನೆಯಲ್ಲಿ ಆರಾಧ್ಯ ದೈವ ಒಂದಿರುತ್ತೆ, ಕುಲ ದೈವ ಒಂದಿರುತ್ತೆ, ಇಷ್ಟ ದೈವ ಒಂದಿರುತ್ತೆ. ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ, ಶಿವನ ಆರಾಧನೆನೂ ಮಾಡ್ತಾರೆ. ಅವ್ರ ಮನೆ ದೇವರು ತಿರುಪತಿ ಶ್ರೀನಿವಾಸ ಇರುತ್ತೆ. ಹಾಗಾಗಿ 3 ಗಂಟೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಚಿಹ್ನೆಗಳು ಬದಲಾಯಿಸ್ಕೊಂಡ್ರೆ ಸಾಕು. ಸೊ ಇದು ಆಪ್ಷನ್ ಇದೆ. ಸೊ ಈಗ ಇದನ್ನ ನಾವು ಈಗ ನಮ್ಮ ವೀಕ್ಷಕರಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಆಸಕ್ತಿ ಬಂದು ಇಲ್ಲ ಅದ್ ನಮ್ಗೆ ಬೇಕು ಯಾವ ತರ ಇದನ್ನ ತಗೊಳ್ಳೋದು ಅಂದ್ರೆ ಯಾವ ತರ ನನ್ನ ಒಂದು ವಾಟ್ಸ್ಆಪ್ ನಂಬರ್ಗೋ ಅಥವಾ ನನ್ನ ಫೋನ್ ನಂಬರ್ಗೋ ತಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀರಲ್ಲ, ಅದಕ್ಕೆ ನಾವು ಕರೆ ಮಾಡಬಹುದು. ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ವೈಯಕ್ತಿಕ ಸಂಪರ್ಕ ಮಾಡ್ಲಿ ಅಂತ ಎಲ್ಲರ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತು ನಿಮ್ಮ ಸಲಹೆ ಸೂಚನೆಗಳೇನಾದ್ರು ದಯವಿಟ್ಟು ನನಗೆ ತಿಳಿಸಿ, ಅದನ್ನ ನಾವು ಅಭಿವೃದ್ಧಿ ಪಡಿಸಕ್ಕಾಗುತ್ತೆ. ಅಥವಾ ನನ್ನ ಗಂಟೆಯ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ತಾವು ಖರೀದಿ ಮಾಡಿ ಅಂತ ನಾನು ಇದ್ರ ಮುಂದೆ ಪ್ರಾರ್ಥನೆ ಮಾಡ್ತೀನಿ. ಸೊ ಇದು ಏನ್ ಕೊರಿಯರ್ ಕಳಿಸಬಹುದಾ? ಎಲ್ಲಾದ್ರೂ ದೂರ ಇರ್ತಾರೆ, ನಿಮ್ಮ ಹತ್ರ ಬರಕ್ ಆಗಲ್ಲ, ಅಲ್ಲ ನೀವು ಅಲ್ಲಿ ಹೋಗಕ್ಕಾಗಲ್ಲ, ನಾವೇನ್ ಮಾಡ್ಬೋದು ಅಂತಂದ್ರೆ ಪ್ರೊಫೆಷನಲ್ ಕೊರಿಯರ್ ಜೊತೆ ಸ್ವಲ್ಪ ಟೈಅಪ್ ಮಾಡ್ಕೊಂಡಿದೀವಿ. ಯಾವುದೇ ಹಳ್ಳಿ ಯಾವುದೇ ಊರಿದ್ರು ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ನಮ್ ಕರ್ನಾಟಕ ಬಿಟ್ಟು ಹೊರಗಡೆ ಆಗುತ್ತೆ, ಎಲ್ಲಿ ಬೇಕಾದ್ರೂ ಇಡೀ ಇಂಡಿಯಾದಲ್ಲಿ ಪ್ರೊಫೆಷನಲ್ ಕೊರಿಯರ್ಸ್ ಮತ್ತೆ ಬೇರೆ ಬೇರೆ ಕೊರಿಯರ್ಸ್ ಈ ಕಾರ್ಟ್ ಅವರೆಲ್ಲ ಟೈಅಪ್ ಆಗಿದ್ದೀವಿ. ಹಾಗಾಗಿ ನಿಖರವಾಗಿ ಅವರ ಹೆಸರು, ಅವರ ವಿಳಾಸ, ಅವ್ರ ಪಿನ್ ಕೋಡ್ ನಂಬರ್, ಫೋನ್ ನಂಬರ್ ಕರೆಕ್ಟ್ ಆಗಿದ್ರೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಸೊ ಇದು ಬಿಡಿ ಬಿಡಿಯಾಗಿ ನೀವು ಪ್ಯಾಕ್ ಮಾಡಿ ಕಳಿಸ್ತೀವಿ, ಬಾಕ್ಸ್ ಆಗಿ ಮಾಡ್ಕೊಡ್ತೀವಿ. ಬಿಡಿ ಬಿಡಿಯಾಗಿ ಮಾಡ್ಕೊಳಕ್ಕಾಗುತ್ತೆ. ಮತ್ತೆ ಈ ಗಂಟೆನಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಈಗ ತಂತಿ ವಾದ್ಯಗಳಲ್ಲಿ ವೀಣೆನ ಒಂದು ಉದಾಹರಣೆ ತಗೊಳ್ಳೋಣ. ಆ ವೀಣೆಯ ತಂತಿಗೆ ಕೆಳಗಡೆ ಇಲ್ಲಿ ಟೈಟ್ ಮಾಡೋದಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ತಂತಿ ಟೈಟ್ ಮಾಡೋದಕ್ಕೆ ಒಂದು ಕೋಲ್ ಕೊಟ್ಟಿರ್ತಾರೆ. ಯಾಕದನ್ನ ಕೊಟ್ಟಿರ್ತಾರೆ ಅಂದ್ರೆ ವೀಣೆ ತುಂಬಾ ಬಿಗಿಯಾಗಿದ್ರು ನಾದ ಬರಲ್ಲ ತಂತಿಗಳು, ಮತ್ತು ತುಂಬಾ ಸಡಿಲವಾಗಿದ್ರು ನಾದ ಬರಲ್ಲ. ಅದನ್ನ ಶ್ರುತಿ ಸೆಟ್ ಮಾಡ್ಕೊಳ್ಳೋದು. ಅದೇ ತರ ನಮ್ ಈ ಗಂಟೆ ಭಾಗದಲ್ಲಿ ಒಳಗಡೆ ಭಾಗದ ಈ ನಾಲಿಗೆ ಭಾಗನ ಮೇಲಕ್ಕೂ ಕೆಳಗುನು ಶ್ರುತಿ ಸೆಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅಂದ್ರೆ ಪ್ರಣವನಾದವನ್ನೇ ಹೋಗ್ತಾ ಇದೆ, ಪ್ರಣವನಾದವೇ ಬರ್ತಾ ಇದೆ. ಇನ್ನ ನಾನು ಚೆನ್ನಾಗಿ ಪ್ರಣವನಾದ ಬರೋಂಗೆ ಸೆಟ್ ಮಾಡ್ಕೊಟ್ಟಿದೀನಿ. ನನ್ಗಿಂತ ಎಕ್ಸ್ಪರ್ಟ್ ವೀಕ್ಷಕರಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಸೆಟ್ ಮಾಡ್ಕೋಬಹುದು, ಆ ಅವಕಾಶ ಇದೆ. ಅವರು ಅಂದ್ರೆ ಒಂದೊಂದ್ ಸ್ವಲ್ಪ ಸೆಟ್ ಮಾಡಿ ಸೌಂಡ್ ಚೆಕ್ ಮಾಡ್ಕೊಂಡು ಯಾವ ಸೌಂಡ್ ಅವ್ರಿಗೆ ಕಂಫರ್ಟಬಲ್ ಫಿಕ್ಸ್ ಮಾಡಬಹುದು. ಯಾವ ರೀತಿಯಾಗಿ ಹೇಳ್ತಾ ಇದೀನಿ ಅಂದ್ರೆ, ಯಾವೊಂದು ಪ್ರಣವನಾದವನ್ನ ನಾವು ಟೆಸ್ಟ್ ಮಾಡಿದೀವೋ ಅದಕ್ಕಿಂತ ಇನ್ನೂ ನೈಪುಣ್ಯತೆ ಏನಾನ ನಮ್ಮ ಗ್ರಾಹಕರಲ್ಲಿದ್ರೆ ಸೆಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಇದರ ಸ್ಪೆಷಾಲಿಟಿ. ಪಂಚಲೋಹ ಒಂದು, 7 ಬಿಡಿಭಾಗ ಒಂದು, ಮತ್ತು ನಾದ ಸೆಟ್ ಮಾಡ್ಕೊಳ್ಳೋದು. ಇದು ಕೈನಿಂದ ವಾದನ ಮಾಡೋ ಗಂಟೆಗಳು. ಇದರಲ್ಲಿ 3 ಸೈಜಸ್ ಇದೆ. ಒಂದು 1 kg, ಇನ್ನೊಂದು 1.5 kg ಮತ್ತು 2 kg. 2 kg ಮತ್ತು 1.5 kg ನಾನು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಉಪಯೋಗಿಸಕ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಅಲ್ಲಿ ಈ ಗಂಟೆ ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ ದೇವಸ್ಥಾನಗಳಲ್ಲಿ ಅಭಿಷೇಕಾದಿ ಅರ್ಚನೆಗಳನ್ನ ಆರತಿಗಳನ್ನ ಮಾಡೋದಕ್ಕೆ ಬೇರೆಯವರು ಇರ್ತಾರೆ, ಗಂಟಾ ವಾದನ ಮತ್ತು ಮಂತ್ರ ಹೇಳಕ್ ಬೇರೆಯವರು ಇರ್ತಾರೆ. ಆವಾಗ ಅದು ಕೈಂಕರ್ಯ ಮಾಡೋದಕ್ಕೆ ಸರಿ ಆಗುತ್ತೆ. ಈಗ ಮನೆಯಲ್ಲಿ ಮಾಡುವಾಗ ಏನಾಗುತ್ತೆ, ಇದು ತೂಕ ಜಾಸ್ತಿ ಆಗ್ಬೋದು, ವಯೋವೃದ್ಧ ಇರ್ಬೋದು, 75-85 ವಯಸ್ಸಿನವರೆಲ್ಲ ಇದನ್ನ 1 kg ಖುಷಿ ಪಡ್ತಾರೆ. ಅದು ತೂಕ ಜಾಸ್ತಿ ಆದ್ರೆ ಆ ಮಂಗಳ ವಾದ್ಯ ಮಾಡುವಾಗ ಸ್ವಲ್ಪ ಅವ್ರ ಕಷ್ಟ ಅನ್ಸ್ಬೋದು, ಮನಸ್ಸಿಗೆ ಘಾತ ಒಂಥರ ಅಹಿತ ಆಗ್ಬಾರ್ದು. ಅದ್ ಮಾಡ್ತಾ ಅವ್ರಿಗೆ ಆತ್ಮ ಸಂತೋಷ ಆಗ್ಬೇಕು. ಹಾಗಾಗಿ 1 kg ನಲ್ಲಿ ಮಾಡಿದೀವಿ. ಮತ್ತೆ ಇದರಲ್ಲೇನೆ ಡೆವಲಪ್ ಮಾಡಿ ನಾವು ಈ ಪ್ರಣವನಾದ ಪಂಚಲೋಹದ ಗಂಟೆಗಳಲ್ಲಿ ದೇವಸ್ಥಾನದ ಗರ್ಭಗುಡಿಯಿಂದ ಆಚೆ ಆವರಣದ ಒಳಗೆ ಅದರಲ್ಲಿ 5 kg, 6 kg ಮತ್ತು 10 kg, 12 kg ಮಾಡಿದೀವಿ. ಇದರಲ್ಲೆಲ್ಲ ಏನ್ ವಿಶೇಷ, ಈ 1 kg ಇದಕ್ಕೂ ಏನು ಬಹಳ ಡಿಫರೆನ್ಸ್ ಅಂತಂದ್ರೆ, ಶ್ರುತಿನಲ್ಲಿ ಪ್ರಣವನಾದದಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಇದರಲ್ಲಿ 28ರಿಂದ 32 ಸರ್ತಿ ಓಂ 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 ಅಂತ ಬಂದು ಲಯ ಆದ್ರೆ,
ದೊಡ್ಡದಾಗ್ತಾ ಆಗ್ತಾ 64 ಸರ್ತಿ, 72 ಸರ್ತಿ, 108 ಸರ್ತಿ, ಒಂದು ಸರ್ತಿ ಸೌಂಡ್ ಫ್ಲೋ ಜಾಸ್ತಿ ಇರುತ್ತೆ. ಅಂದ್ರೆ ಅನುರಣ ಪ್ರತಿಧ್ವನಿ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ವಾತಾವರಣ ಶುದ್ಧಿ ಆಗುತ್ತೆ, ಕೇಳೋದಕ್ಕೆ ತುಂಬಾ ಹಿತವಾಗುತ್ತೆ, ಮತ್ತೆ ಮನಃಶಾಂತಿ ಏಕಾಗ್ರತೆ ಇನ್ನೂ ಹೆಚ್ಚು ಪರಿಣಾಮ ಆಗುತ್ತೆ. ಆದರೆ ಮನೆಯಲ್ಲಿ ಈ ತರ ತೂಗು ಗಂಟೆಗಳನ್ನ ಹಾಕಬಾರದು. ಇದರಲ್ಲಿ ನಾವು ಯಾಕೆ ಹಾಕಬಾರದು? ಇದು ಒಳ್ಳೆ ಪ್ರಶ್ನೆ. ಏನಂತಂದ್ರೆ ಮನೆಯಲ್ಲಿ ವಯೋವೃದ್ಧರಿರ್ತಾರೆ, ಅಥವಾ ರೋಗದವರು ಇರ್ತಾರೆ, ಅಥವಾ ಈಗ ಮನೆಗಳೆಲ್ಲ ಏನಾಗಿದೆ, ಒಬ್ರು ಪೂಜೆ ಮಾಡ್ತಾರೆ, ಇನ್ 3 ಜನರು ಅನ್ಯಾನ್ಯ ಕೆಲಸದಲ್ಲಿ ಇರ್ತಾರೆ. ಈ ಶಬ್ದ ಬಂದಾಗ ಏನಾಗುತ್ತೆ, ಅವ್ರು ಯಾವ್ದೋ ಕೆಲಸದಲ್ಲಿ ಇದ್ದಾಗ ಕಿವಿಯ ಮೂಲಕ ಶಬ್ದ ಮೆದುಳಿಗೆ ಹೋಗಿ ಗಾಮ ವೇವ್ಸ್ 1:10,000 ಇರೋದು 1:1 lakh 1:1,50,000 ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೋ ಆ ಕೆಲಸಕ್ಕೆ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಆ ದೇಹದಲ್ಲಿ ವೈಪರೀತ್ಯ ಆಗುತ್ತೆ. ಹಾಗಾಗಿ ಮಹರ್ಷಿಗಳ ದೃಷ್ಟಿಕೋನದಲ್ಲೂ ಇದು ತೂಗು ಗಂಟೆಗಳೆಲ್ಲ ದೇವಸ್ಥಾನಕ್ಕೆ, ಕೈ ಗಂಟೆಗಳು ಗರ್ಭಗುಡಿಯ ಒಳಗೆ ಅಥವಾ ದೇವರ ಮನೆ ಒಳಗೆ. ಮೊದ್ಲಾದ್ರೂ ದೇವರ ಮನೆ ಕೋಣೆ ಎಲ್ಲ ದೊಡ್ಡದಾಗಿತ್ತು. ಈಗ ಅಪಾರ್ಟ್ಮೆಂಟ್ಸ್ ಗಳು ಬಂದು ಈಗ ಮನೆಗಳಲ್ಲಿ ಚಿಕ್ಕದಾಗಿ ಒಂದು 5 ಇದ್ದಾಗ ಈ ತರ ಶಬ್ದಗಳು ಬಹಳ ಉಪಯೋಗ ಆಗುತ್ತೆ ಅಂತ ಏನಿಲ್ಲ. ಹಾಗಾಗಿ ಉಪಯೋಗ ಆಗುವಂತದ್ದು 1 kg ಮತ್ತು 1.5 kg ಮತ್ತು 2 kg. ಸೊ ಒಂದ್ಸರಿ ಈ ಸೌಂಡ್ ಕೇಳಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಇದರಲ್ಲಿ ಎಷ್ಟು ಸೌಂಡ್, 3 ಒಂದೊಂದು ವ್ಯತ್ಯಾಸ ಏನ್ ಕಾಣಿಸುತ್ತೆ ಅಂತ. ಈಗ ಇದರಲ್ಲಿ ಏನಂತಂದ್ರೆ ಏಕಮುಖ ತಾಟನ ಮತ್ತು ದ್ವಿತಾಟನ ಅಂತಿದೆ. ಫಸ್ಟ್ ಏಕಮುಖ ತಾಟನ ಮಾಡ್ತೀನಿ. ಸ್ಲೋ ಇನ್ನೂ ಇದೆ, ಇನ್ನೂ ಬರ್ತಾ ಇದೆ. ಇದು ಏಕಮುಖ ತಾಟನ. ದ್ವಿಮುಖ ತಾಟನ ಅಂದ್ರೆ ಓಕೆ. ಇದು ಎಷ್ಟು ಕೆಜಿ ಗಂಟೆ? ಇದು 6 kg. 6 kg. ಇದು ದೇವಸ್ಥಾನಗಳಿಗೆ. ಇನ್ನೂ ಬರ್ತಾ ಇದೆ, ಇನ್ನು ಸೌಂಡ್ ಇದೆ. ಸ್ಲೋಗಿ ನಿಧಾನಕ್ಕೆ 64 ಸರ್ತಿಯಿಂದ 68 ಸರ್ತಿ ಬಂದು ಲಯ. ಸೊ ಇದು ಇನ್ನು ಕಟ್ಟದಾಗ ಗಂಟೆ ದೇವಸ್ಥಾನದಲ್ಲಿದ್ದಾಗ ಇನ್ನು ಫ್ರೀ ಅನೇಕ ದೇವಸ್ಥಾನಗಳು ಕಲ್ಲಿನ ಕಟ್ಟಡಗಳಾಗಿವೆ. ಹೌದು, ಅವಾಗ ಧ್ವನಿ ಪ್ರತಿಧ್ವನಿ ಜಾಸ್ತಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದು ಗಂಟೆಯಲ್ಲಿ ಇವಾಗ ನಾವು ಇಲ್ಲಿ ಕೇಳೋದಕ್ಕಿಂತ ಚೆನ್ನಾಗಿ ಕೇಳುತ್ತೆ. ಆಮೇಲೆ ಇದು ಇನ್ನೊಂದು ಈ ವಿಷಯ ಏನಂತಂದ್ರೆ ವೀಕ್ಷಕರಿಗೆ ಇದು 100% ಕೇಳಿಸುತ್ತಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಮೈಕ್ರೋಮ್ಯಾಗ್ನೆಟಿಕ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಂದ ಇವಾಗ ಪಿಕ್ಚರ್ ಮತ್ತೆ ವಿಷನ್ ಬರ್ತಾ ಇರೋದು. ಈಗ ನಾನು ನೀವು ನೇರವಾಗಿ ಮಾತಾಡೋದು, ನಾನು ನೀವು ಫೋನ್ ನಲ್ಲಿ ಮಾತಾಡೋದು ಧ್ವನಿ ಆತರ ಇದು ಪೂರ್ತಿ ಪ್ರಮಾಣದಲ್ಲಿ ಅವ್ರು ಕೇಳದೆ ಇರ್ಬೋದು. ಆದ್ರೆ ಒಂದ್ ಹೇಳ್ತೀನಿ, ಈ ಗಂಟೆನ ಯಾರನ್ನ ವಾದನ ಮಾಡಿದ್ರೆ ಅವ್ರಿಗೆ ಆತ್ಮ ಸಂತೋಷ, ಆತ್ಮ ತೃಪ್ತಿ ಆಗೋದು ನನ್ನ ಕಡೆಯಿಂದ ಗ್ಯಾರಂಟಿ. ಮತ್ತು ತಗೊಂಡಿದ್ದವರೆಲ್ಲ ಸಂಪೂರ್ಣ ತೃಪ್ತಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಸೂಪರ್. ಇವೆರಡನ್ನೂ ಬಳಸಿ ಹಾಗೆ ಚೆಕ್ ಮಾಡಿ. ಈಗ ನೋಡಿ, ಈ ಮೇಲ್ಭಾಗದ ಚಿಹ್ನೆನಲ್ಲಿ ಶಂಖ ಚಕ್ರ ಇದೆ. ಇದು ಬ್ಯಾಕ್ ಟು ಬ್ಯಾಕ್ ಶಂಖ ಚಕ್ರ. ಹೌದು. ಮುಂದ್ಗಡೆ ಚಕ್ರ, ಹಿಂದ್ಗಡೆ ಶಂಖ. ಹೌದು. ಇದು ನಂದೀಶ್ವರ. ಈ ಸ್ಕ್ರೂ ರಾಡ್ ಇಂದ ಅದನ್ನ ತೆಗೆದು ಇದನ್ನ ಹಾಕೋಬಹುದು. ಅದೇ ತರ ಬ್ರಹ್ಮಾಂಡ ಗೋಲ, ಪ್ರಣವ ಜ್ಯೋತಿ ಮತ್ತು ಪ್ರಣವಾಕ್ಷರ, ಮತ್ತೆ ಆಂಜನೇಯರು. ಆಂಜನೇಯರಿಗೆ ಏನ್ ಮಾಡಿದ್ವಿ, ಕೈ ಮುಕ್ಕೊಂಡಿರೋ ಆಂಜನೇಯ ಗದೆ ಹಿಡ್ಕೊಂಡಿರೋದು ಈ ಪೂರ್ತಿ ಸೆಟ್ ನೇ ತೆಗೆದು ಹಾಕೋಬಹುದು. ಫುಲ್ ಚೇಂಜ್ ಮಾಡಬಹುದು. ಇಲ್ಲಿ ಒಂದು ಪಾರ್ಟ್ ಬರುತ್ತೆ. ಸೊ ಇವೆಲ್ಲ ಡಿಟ್ಯಾಚಬಲ್ ಟೈಪ್. ಓಕೆ. ಸ್ಪೆಷಲಿ ಈ ತರದ ಗಂಟೆಗಳನ್ನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಇಲ್ಲ ಬೇರೆ ಜಾಗಗಳಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ. ಇಲ್ಲ, ಇವತ್ತವರೆಗೂ ನಾನು ಹುಡುಕಿರೋ ಪ್ರಕಾರ ಸುಮಾರು ಒಂದು 200-300 ಅಂಗಡಿಗಳು ಹುಡುಕಿದೀನಿ ಇಡೀ ಕರ್ನಾಟಕ, ಇಡೀ ದೇಶದಾದ್ಯಂತ. ಪ್ರಣವನಾದ ಗಂಟೆಗಳನ್ನ ಅಥವಾ ಪ್ರಣವನಾದವನ್ನು ಹೋಲುವಂತದ್ದಿಲ್ಲ. ಆದ್ರೆ ಟಿಬೇಟಿಯನ್ ನಿಂದ ಒಂದು ಸ್ವಲ್ಪ ಗಂಟೆಗಳನ್ನ ನೋಡಿದೀನಿ. ಆ ಗಂಟೆಗಳಲ್ಲಿ ಒಂದು ಸುಮಾರಷ್ಟು ಪ್ರಣವನಾದ ಕೋಲಲ್ ಸುತ್ತೋದು ಆ ತರದೆಲ್ಲ ಬಂದಿದೆ. ಆದ್ರೆ ಅದ್ರ ಶೆಲ್ಫ್ ಲೈಫ್ ನೋಡಿದೀನಿ 2-3 ವರ್ಷ. ಅಥವಾ ನೀವು ತಗೊಂಡು 3 ಸರ್ತಿ ಕೆಳಗಾಕಿದ್ರೆ 4ನೇ ಸರ್ತಿ ನಾದನೆ ಬರಲ್ಲ, ಅದು ಏರ್ ಕ್ರ್ಯಾಕ್ ಆಗತ್ತೆ. ಅದು
ನಾನು ಅದನ್ನ ತೆಗೆದು ಅದು ನೋಡಿ ಕೆಳಗೆ ಬಿದ್ದು ಒಡೆದು ಅದರೊಳಗಡೆ ಏನ್ ಮೆಟೀರಿಯಲ್ ಇದೆ ಅಂತ ಮೆಟೀರಿಯಲ್ ಟೆಸ್ಟ್ ನ ಕೊಟ್ಟು ಲ್ಯಾಬ್ ಅಲ್ಲಿ ಚೆಕ್ ಮಾಡಿದಾಗ ಅದು ಕಂಚಿಗಿಂತ ಒಂಚೂರು ಕಮ್ಮಿ ಇದು, ಅಂದ್ರೆ ಬೇರೆ ಅನ್ಯಾನ್ಯ ವಸ್ತುಗಳಿದೆ. ಕಂಚು ಅಂದ್ರೆ ಏನೇನಿಲ್ಲ, ಕಾಪರ್ ಅಂಡ್ ಟಿನ್ ಅಲಾಯ್ ಪರ್ಸೆಂಟೇಜ್ ಸ್ವಲ್ಪ ವೇರಿ ಇರಬಹುದು. ಮತ್ತೆ ಅದಕ್ಕೆ ಇನ್ನೊಂದಷ್ಟು ಇಂಪ್ಯೂರಿಟೀಸ್ ಅಂತೀವಿ. ಕೆಲವೊಂದು ಲ್ಯಾಬೊರೇಟರಿ ಟೆಸ್ಟ್ ಅಲ್ಲಿ 1% ಕಮ್ಮಿ ಇದ್ರೆ ಅದನ್ನ ಇಂಪ್ಯೂರಿಟೀಸ್ ಅಂತಾರೆ. ಇಂಪ್ಯೂರಿಟೀಸ್ ಒಂದಷ್ಟು ಮೆಟೀರಿಯಲ್ ಇರುತ್ತೆ. ಅವಾಗ ಏನಾಗುತ್ತೆ, ಈ ಕಂಚಿಂದು ಇವರು ಏನು ಹಣ ಕೊಟ್ಟು ತಗೊಂಡಿರ್ತಾರೆ ಅದು ಮೊಬೈಲ್ ತರ, ಒಂದ್ ಸರ್ತಿ ಬಿದ್ರೇನೆ ಹಾಳಾಗ್ಬೋದು, 10 ಸರ್ತಿ ಬಿದ್ರೆ ಗ್ಯಾರಂಟಿ ಹಾಳಾಗಿರುತ್ತೆ. ಆಗಿರುತ್ತೆ. ಸೊ ಇದು ಮಿನಿಮಮ್ ಎಷ್ಟು ದಿನ ಬಾಳಿಕೆ ಬರುತ್ತೆ? ಇದು ವಂಶ ಪಾರಂಪರ್ಯ ಆಸ್ತಿ ಅಂತ ಹೇಳ್ತೀನಿ. ಲಾಂಗ್ ಲೈಫ್ ಇದೆ ಅಂತ. ಯಾಕಂದ್ರೆ ಇದ್ರ ಬಾಂಡಿಂಗು ನಮ್ಮ ಗುರುಗಳ ಶಕ್ತಿ, ನಮ್ಮ ಒಂದು ವೈಜ್ಞಾನಿಕವಾದ ಸಂಶೋಧನೆ ಇದೆ, ನಮ್ಮ ಆವಿಷ್ಕಾರ. ನೀವು ತಯಾರಿಸಬೇಕಾದ್ರೆ ನಿಮ್ಗೆ ಏನ್ ಸ್ಫೂರ್ತಿ ಇತ್ತು, ಮತ್ತೆ ಯಾವ ತರ ಇದ್ರದ್ದು ಒಂದು ರಿಸರ್ಚ್ ನಿಮ್ಗೆ ಇದನ್ನ ತಯಾರು ಮಾಡಕ್ಕೆ ಸಾಧ್ಯ ಆಯ್ತು? ಸ್ಫೂರ್ತಿ ಅಂತ ಹೇಳಿದ್ರೆ ಶ್ರೀರಂಗ ಮಹಾಗುರುಗಳು, ನಮ್ಮ ಗುರುಗಳು, ಅವರು ಭಾರತೀಯ ವಿದ್ಯೆಗಳನ್ನ ಅವರ ಒಂದು ಮೇಧೆಯಿಂದ ಎಲ್ಲ ಹೊರಗಡೆ ತೆಗೆದು ಇದರಿಂದ ಹೀಗೆ ಉಂಟಾಗುತ್ತಪ್ಪ, ಪ್ರಣವದಿಂದ ಜಗತ್ತೆಲ್ಲ ಸೃಷ್ಟಿಯಾಗಿದೆ ಅನ್ನೋದನ್ನ ಪ್ರಾಯೋಗಿಕವಾಗಿ, ಅಂದ್ರೆ ಅವರು ಒಂದು ತಂಬೂರಿಯನ್ನು ಇಟ್ಕೊಂಡು ತಂಬೂರಿನಲ್ಲಿ ಪ್ರಣವದಲ್ಲಿ ಆ ಉ ಮ 3 ಅಕ್ಷರಗಳಿದೆ. ಆ ಉ ಮ ಮತ್ತೆ ಬಿಂದು ಮತ್ತೆ ನಾದ ಅಂತ. ನಾವೀಗ ಓಂಕಾರ ಬರೆದ್ರೆ ಇಲ್ಲಿ ನೋಡಿ, ಈಗ ಓಂಕಾರ ಇದೆ, ಇದರಲ್ಲಿ ಆ ಅನ್ನೋದು ಇಲ್ಲಿ ಬರುತ್ತೆ, ಹೂ ಅನ್ನೋದು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅದರಲ್ಲೇ ನಾದ ಬಿಂದು, ಇಷ್ಟು ಕೂಡ ಆ ಲಿಪಿ ಒಳಗೊಂಡಿದೆ. ಅವರು ಒಂದು ತಂಬೂರಿಯನ್ನು ಇಟ್ಕೊಂಡು ಸಂಗೀತಜ್ಞರೊಬ್ಬರನ್ನ ಪಕ್ಕದಲ್ಲಿ ಇಟ್ಕೊಂಡು ಅವರು ಅಕಾರ ಎಲ್ಲಿ ಬರುತ್ತೆ, ಉಕಾರ ಎಲ್ಲಿ ಬರುತ್ತೆ, ಮಕಾರ ಎಲ್ಲಿ ಬರುತ್ತೆ ಅಂತ ಪ್ರತ್ಯೇಕವಾಗಿ ಅದನ್ನು ತೋರಿಸಿ ಅದಷ್ಟನ್ನು ಸೇರಿಸಿ ಮೀಟಿದಾಗ ಸಹಜವಾಗಿ ಓಂ ಅಂತ ಆಗಿದ್ದನ್ನ ಅವರು ಪ್ರಾಯೋಗಿಕವಾಗಿ ತೋರಿಸಿದ್ರು. ಅಂದ್ರೆ ಒಂದು ನಿಮಿಷ, ಸೃಷ್ಟಿ ಸಹಜವಾದಂತ ಧ್ವನಿ ಇದು. ಅಂದ್ರೆ ಯಾವ್ದೋ ಕೃತಕವಾಗಿ ಮಾಡಿದ್ದಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಮಹರ್ಷಿಗಳು ಕೃತಕವಾಗಿ ಏನೋ ಒಂದು ಕೊಡಬೇಕು ಅಂತ ಕೊಟ್ಟಿಲ್ಲ. ಅವ್ರ ಅನುಭವದಲ್ಲಿ ಏನ್ ಬಂತು ಅದನ್ನ ಅದು ಹೇಳಿದ್ರು ಅಂತ. ಈಗ ಮಹರ್ಷಿಗಳು ಹೇಳಿದ್ರು, ಮಹರ್ಷಿಗಳೀಗ ಇಲ್ಲ, ನಮಗ ಅರ್ಥ ಆಗೋದು ಹೇಗೆ? ನಮ್ಮ ಲೆವೆಲ್ ವರೆಗೆ ಅರ್ಥ ಮಾಡಿಸೋದಕ್ಕೆ ಅವ್ರು ಆತರ ಪ್ರಾಯೋಗಿಕವಾಗಿ ಮಾಡಿದ್ರು. ಇದು ಒಂದು ಉದಾಹರಣೆ ಕೊಟ್ಟೆ. ಅವರು ಇಡೀ ಜೀವನದಲ್ಲಿ ಭಾರತೀಯ ಸಂಸ್ಕೃತಿಯ ಎಲ್ಲಾ ವಿದ್ಯೆಗಳ ಬಗ್ಗೆ, ಎಲ್ಲಾ ಕಲೆಗಳ ಬಗ್ಗೆ ಅವಿಶ್ರಾಂತವಾಗಿ ಅವರು ಹೇಳಿದ್ದಾರೆ, ಶಿಷ್ಯರಿಗೆಲ್ಲ ತಿಳಿಸಿದ್ದಾರೆ. ಪ್ರಾಯಶಃ ವಾದಿರಾಜ್ ಅವರಿಗೆ ಅದು ಮೇಜರ್ ಸ್ಫೂರ್ತಿ, ಅದೇ 99% ಸ್ಫೂರ್ತಿ ಅಂತ ನಾನು ಅಂದುಕೊಳ್ತೀನಿ. ಆಮೇಲೆ ನನಗೆ ಸ್ಫೂರ್ತಿ ಬರೋದಕ್ಕಿಲ್ಲ, ನಾನು ಓಂಕಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದಾಗ ನಾನು ಕೆಲವು ಯೋಗ ಸೆಂಟರ್ಗಳಲ್ಲಿ ಮೊದಲು ಯೋಗ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಏನ್ ಹೇಳ್ತಾರೆ, ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಯ್ತು ಅಂತ, ಚೌಚೌ ತರ ಮಿಕ್ಸ್ ಆಗಿತ್ತು. ಆದ್ರೆ ನಮ್ಮ ಶ್ರೀರಂಗ ಮಹಾಗುರುಗಳ ನೋಟದಲ್ಲಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು, ಅಕಾರದಿಂದ ಪ್ರಾರಂಭವಾಗಿ ಅಕಾರದ ಅಂತ್ಯಕ್ಕೆ ಉಕಾರ, ಉಕಾರವು ಪ್ರಾರಂಭವಾಗಿ ಉಕಾರದ ಅಂತ್ಯಕ್ಕೆ ಮಕಾರವು ಪ್ರಾರಂಭವಾಗಿ ಮಕಾರದಲ್ಲೇ ಲಯವಾಗಿ ತನ್ನದೇ ಆದ ನಾದದಲ್ಲಿ ಬಂದು ಬಿಂದುಗೆ ಹೋಗಿ ಸೇರಿದ್ರೆ ಅದು ಓಂಕಾರ ಅಂತ. ಇದು ನಮ್ಮ ಗಂಟೆಯ ವಿಶೇಷತೆ. ಮತ್ತೆ ನಮ್ಮ ಶ್ರೀರಂಗ ಮಹಾಗುರುಗಳು ಕೊಟ್ಟಂತ ನೋಟ ಇನ್ನೊಂದು ಹೇಳ್ಬೇಕಾದ್ರೆ ಗಂಟೆ ವಿಷಯಕ್ಕೆ, ಗಂಟೆ ಬರೀ ಮೇನ್ ಹಾರ್ಟ್ ಆಫ್ ದಿ ಬೆಲ್ ಇಸ್ ಗಂಟೆ ಅನ್ನೋದನ್ನ ಮುಖ್ಯವಾದ ಅಂಶನೇ ಪ್ರಣವನಾದ. ಪ್ರಣವನಾದ ಬಿಟ್ಟು ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿದ್ದೇನಂತಂದ್ರೆ, ಗಂಟೆಯ ದರ್ಶನ, ಗಂಟೆಯ ಸ್ಪರ್ಶ, ಗಂಟೆಯ ನಾದ 3 ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಪ್ರಾಯೋಗಿಕವಾಗಿ ಅವ್ರ ಸ್ವ ಅನುಭವದಿಂದ ಹೇಳಿರುವಂತ ಮಾತು. ಗಂಟೆಯ ದರ್ಶನ, ಗಂಟೆಯ ಸ್ಪರ್ಶ, ಗಂಟೆಯ ನಾದ 3 ಮುಖ್ಯ ಇದೆ ಅಂತ. ಆಮೇಲೆ ಇನ್ನೊಂದು ಏನ್ ಹೇಳಿದಾರೆ ಅಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ಶ್ಲೋಕ, ಆಗಮಾರ್ತಂತ ದೇವಾನಾಂ ಗಮನಾರ್ಥಂತ ರಕ್ಷಣ ಕುರುವೇ ಗಂಟಹಾರಾಗಂ ತತ್ತ ದೇವತಾಹ್ವಾನ ಲಾಂಛನ. ಇದನ್ನ ಎಲ್ಲರೂ ವ್ಯಾಖ್ಯಾನ ಮಾಡೋದು ಹೆಂಗ್ ಮಾಡಿದ್ದಾರೆ, ಗಂಟೆಯಿಂದ ಒಂದು ವಾತಾವರಣ ಶುದ್ಧಿ ಆಗತ್ತೆ ಮತ್ತು ದೇವತೆಗಳ ಆಗಮನ ಆಗತ್ತೆ, ರಾಕ್ಷಕರು ಅಂದ್ರೆ ದುಷ್ಟ ಶಕ್ತಿಗಳು, ದೈವಿ ಶಕ್ತಿಗಳು ಬಿಟ್ಟು ದುಷ್ಟ ಶಕ್ತಿಗಳೆಲ್ಲ ಹೊರ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಶ್ರೀರಂಗ ಮಹಾಗುರುಗಳು ಇನ್ನೊಂದು ಮುಂದುವರೆದು ಏನ್ ಹೇಳಿದಾರಪ್ಪ ಅಂದ್ರೆ, ಇದು ವಾತಾವರಣಕ್ಕಾಯ್ತು, ಗಂಟೆಯ ವಾದದಿಂದ ನಮಗೇನ್ ಲಾಭ?
ವಾತಾವರಣ ಹಿಂಗನೇ ಇರಲಿ, ನಮ್ ವಾತಾವರಣ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಏನಿರ್ಬೇಕು ಅನ್ನೋದನ್ನ ಶ್ರೀರಂಗ ಮಹಾಗುರುಗಳು ಹೇಳಿದ್ದಾರೆ. ಗಂಟೆಯ ವಾದನದಿಂದ, ಗಂಟೆಯ ದರ್ಶದಿಂದ, ಗಂಟೆಯ ಸ್ಪರ್ಶದಿಂದ ದೇಹದಲ್ಲಿರ್ತಕ್ಕಂಥ ಅಸುರಿ ಶಕ್ತಿಗಳು ಹೊರ ಹೋಗ್ತವೆ, ದೇವತಾ ಕೇಂದ್ರಗಳು ತೆರೆಕೊಳ್ಳುತ್ತೆ ಅನ್ನೋದು ಅವರ ಸ್ವ ಅನುಭವ ಆಗಿತ್ತು. ಮತ್ತು ಈ ಗಂಟೆಯ ವಿಷಯವಾಗಿ ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ, ಇದು ಇಷ್ಟು ಸತ್ಫಲಗಳಾಯ್ತು. ಅದನ್ನೇ ಇನ್ನೊಂದು ಮುಂದುವರೆದು, ಇದೇ ಶ್ಲೋಕದ ಮುಂದುವರೆದು ಏನ್ ಹೇಳಿದ್ದಾರೆ ಅಂತಂದ್ರೆ, ಒಡೆದು ಹೋದ, ಮುಕ್ಕಾದ, ನಾದ ಬರದ ಗಂಟೆಗಳಿಂದ ದುಷ್ಫಲಗಳು ಉಂಟು. ಸೊ ಅದು ಯೂಸ್ ಮಾಡೋದೇ ಬೇಡ, ಮಾಡಬಾರದು ಅಂತ. ಇವಾಗ ನೀವೇ ಆಗ್ಲಿ ದೇವರ ಮನೆಯಲ್ಲಿ ಯಾವ್ದಾನ ಮುಕ್ಕಾಗಿರುವಂತಹ ಸಾಲಿಗ್ರಾಮನೋ, ಮುಕ್ಕಾಗಿರತಕ್ಕಂತ ದೇವತಾ ಮೂರ್ತಿನೋ, ಅಥವಾ ಒಡೆದು ಹೋದಂತಹ ಗಣೇಶ ಮೂರ್ತಿನೋ ಯಾರು ಪೂಜೆ ಮಾಡಬಾರದು, ತೆಗೆದು ಬಿಡ್ತಾರೆ. ಪೂಜೆನೇ ಮಾಡಬಾರದು ಅಂತಾಗ ಓಂಕಾರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಬಂದ ಮಾರ್ಗ. ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತ ಮೇಲಿತ್ತು. ಅಕಾರ ಉಕಾರ ಮಕಾರ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ. ಅದಕ್ಕೂ ಮೇಲ್ಗಡೆ ನಾವು ಇನ್ನೂ ಜೋಪಾನವಾಗಿ ನೋಡ್ಕೋಬೇಕು, ಇನ್ನೂ ಶ್ರೇಷ್ಠವಾಗಿ ನೋಡ್ಕೋಬೇಕು. ದೇವತೆಗಳನ್ನೇ ಪೂಜೆ ಮಾಡಲ್ಲ ಅಂದಾಗ ಒಡೆದು ಹೋದ, ಮುಕ್ಕಾದ, ನಾದ ಬರದ ಗಂಟೆಗಳನ್ನ ಪೂಜೆ ಮಾಡಬಾರದು, ಅದರಿಂದ ದುಷ್ಫಲಗಳು ಉಂಟು ಅಂತ. ಇದು ಬಹುತೇಕರಿಗೆ ಗೊತ್ತಿರುತ್ತೆ. ನಮ್ಮ ವೀಕ್ಷಕರು ಇದನ್ನ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ನಾನ್ ನಿಮ್ಮ ಹತ್ರ ಜ್ಞಾಪಿಸ್ಕೋತಾ ಇದ್ದೀನಿ ಅಂತ ಅರಿಕೆ ಮಾಡ್ಕೊತಾ ಇದ್ದೀನಿ. ರಂಗಪ್ರಿಯ ಸ್ವಾಮಿಗಳು ಅಂದ್ರೆ ಶ್ರೀರಂಗ ಮಹಾಗುರುಗಳು ಶಿಷ್ಯರೇ ಅವರು ವಿಶೇಷವಾಗಿ ಹೇಳ್ತಾ ಇದ್ರು, ಆ ಥರದ ಮುಕ್ಕಾದ ಗಂಟೆ ಏನಾದ್ರೂ ಇದ್ರೆ ಸುಮ್ಮನೆ ಒಂದು ಪದ್ಧತಿ ಉಳಿಸ್ಬೇಕು ಅಂತ ಅದರ ವಾದನ ಮಾಡಬೇಡಿಯಪ್ಪ. ಆ ಸೌಂಡಿಂದ, ಆ ಒಂದು ಶಬ್ದದಿಂದ ದುಷ್ಪರಿಣಾಮ ಆಗಿ ನಮ್ಮ ದೇವತಾ ಕೇಂದ್ರಗಳು ಮುಚ್ಚಿ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಗಂಟೆಗಳನ್ನ ವಾದನ ಮಾಡಬಾರ್ದು. ನೀವು ಒಂದೊಮ್ಮೆ ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ಗಂಟೆ ಇರಬೇಕು, ಯಾವುದು ಇರ್ಲಿಲ್ಲ, ಇಡ್ತೀವಿ ಅಂತ ಇಡ್ತೀರಾ, ಸುಮ್ಮನೆ ಇಡಿ, ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನೋದಷ್ಟೇ ಇದ್ರೆ ಹಾಗೆ ಇಡಿ, ಅದರ ವಾದನ ಮಾಡಬೇಡಿ, ಅದರಿಂದ ತೊಂದರೆ ಆಗತ್ತೆ ಅಂತ. ವಾದನ ಮಾಡಬೇಕಾದ್ರೆ ಅದರಲ್ಲಿ ಪ್ರಣವನಾದ ಬರಲೇಬೇಕು. ಯಾಕಂದ್ರೆ ಪ್ರಣವನಾದವನ್ನ ಅನುಸಂಧಾನ ಮಾಡ್ತಾ ಮಾಡ್ತಾ ನಮ್ಮ ಏಕಾಗ್ರತೆ ಬಂದು ನಾವು ಜೀವನದ ಮೂಲಕ್ಕೆ ತಲುಪುವವರೆಗೆ ಸಹಾಯ ಮಾಡುತ್ತೆ ಅದು ಒಂದು ಪ್ರಣವನಾದ ಅನ್ನೋದು. ಪ್ರಣವನಾದ ಓಂ ಅಂತ ಹೇಳ್ಬಿಡ್ಬೋದಲ್ಲ ಅಂತ ನಾವು ಹೇಳ್ಬೋದು, ಗಂಟಾದ ವಾದನೆ ಯಾಕೆ ಮಾಡಬೇಕು ಅಂತ. ಯಾಕಂದ್ರೆ ಒಂದನೇದಾಗಿ ನಾವು ಒಳಗಡೆ ನಾವು ಅಂತರ್ನಾದವನ್ನ ನಾವು ಕೇಳಿಲ್ಲ, ಮಹರ್ಷಿಗಳು ಕೇಳ್ದಂಗೆ ನಾವು ಕೇಳಿಲ್ಲ. ಪ್ರಾರಂಭದಲ್ಲೇ ಹೇಳಿದೆ, ನಮ್ಮ ಪ್ರಕೃತಿ ಅಷ್ಟು ಶುದ್ಧವಾಗಿ ಇಟ್ಕೊಂಡಿಲ್ಲ ನಾವು. ಹಾಗಿದ್ದಾಗ ನಮಗೆ ಅದನ್ನು ಹೋಲುವಂತಹ ಒಂದು ನಾದ ಬೇಕಲ್ಲ. ಅದರಿಂದ ಈ ಇನ್ಸ್ಟ್ರೂಮೆಂಟ್ ಇದನ್ನ ಬಳಸಿ ಆ ನಾದ, ಅದಕ್ಕೆ ಹತ್ತಿರವಾದಂತ ನಾದವನ್ನು ನಾವು ಕೇಳ್ತಾ ಕೇಳ್ತಾ ನಮ್ಮೊಳಗಡೆ ಒಂದು ಅನುರಣಿತವಾಗ್ತಾ ಇರುವಂತ ನಾದವನ್ನ ಅನುಭವ ಸಹ ಆಗಲಿ ಎನ್ನುವಂತ ಒಂದು ಮಹರ್ಷಿ ವಿಜ್ಞಾನ ಇದೆ ಅದರಲ್ಲಿ. ಏನು ಅನೇಕ ಜನಕ್ಕೆ ನೋಡಿದ್ರು ಕೂಡ ಅವರ ಶರೀರ ಪ್ರಕೃತಿ, ಈಗ ಸಂಗೀತ ಎಲ್ಲರೂ ನಾವು ಕೇಳಿ ಆನಂದ ಪಡ್ತೀವಿ. ನೀವು ಹೇಳಿ ಸ್ವಾಮಿ ಅಂದ್ರೆ ಸಂಗೀತ ಆಗಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದಂತ ಶಾರೀರ ಪರಿಶ್ರಮ ಎಲ್ಲ ಬೇಕಾಗುತ್ತೆ. ಹಾಗಿಲ್ದೇ ಇದ್ದಾಗ ಅದರಲ್ಲಿ ನಾವು ಕೇಳದಂತೆ ವಾಪಸ್ ರೀಪ್ರೊಡ್ಯೂಸ್ ಮಾಡ್ಲಿಕ್ಕಾಗಲ್ಲ. ಹಾಗೇನೆ ಇಲ್ಲೂ ಕೂಡ ಪ್ರಣವನಾದದ ವಿಷಯದಲ್ಲೂ ಹಾಗೆ ಆಗುತ್ತೆ. ಯೋಗಿಗಳು ಅದನ್ನ ರೀಪ್ರೊಡ್ಯೂಸ್ ಮಾಡದ ಹಾಗೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು, ಈ ವಿಜ್ಞಾನ ಉಳಿಬೇಕು, ಇದರ ಉಪಯೋಗ ಆಗಬೇಕು. ಅವಾಗ ಈ ಘಂಟಾವಾದನವನ್ನ ಮಾಡಿ ಅದರಿಂದ ಬರುವಂತ ಅದು ಅನಾಹತನಾದಕ್ಕೆ ಹತ್ತಿರವಾದಂತ ಆಹತನಾದ ಇದು ಹೊಡೆದು ಬರುತ್ತಲ್ಲ ಇದು, ಅದರ ನಾದ ಅದಕ್ಕೆ ಹತ್ತಿರವಾಗಿರೋದ್ರಿಂದ ಆ ಗಂಟೆಯನ್ನ, ಶುದ್ಧವಾದ ಗಂಟೆಯನ್ನ ಬಳಸಬೇಕು, ಒಡೆದು ಹೋದ ಗಂಟೆಯನ್ನ ಬಳಸಬಾರದು. ತುಂಬಾ ಒಳ್ಳೆ ಉತ್ತಮವಾದ ಮಾಹಿತಿ ಇದು. ಸೊ ವೀಕ್ಷಕರೇ, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲಿ ಗಂಟೆಗಳು ಬಳಸ್ತಾರೆ, ಅದರಲ್ಲಿ ಸೌಂಡ್ ಹೆಂಗ್ ಬರ್ತಾ ಇದೆ ಅನ್ನೋ ಜ್ಞಾನ ನಮ್ಗಿರಲ್ಲ. ಅಲ್ಲಿಂದ ಏನೋ ಶಬ್ದ ಬರ್ತಾ ಇದೆ, ಬಟ್ ಆ ಶಬ್ದ ಬಂದು ಓಂಕಾರ ಅದರಲ್ಲಿ ಬರ್ತಾ ಇದೆಯೋ ಇಲ್ಲೋ ಅಂತ ಪ್ರಣವನಾದ ಅದನ್ನು ನಾವು ಅಬ್ಸರ್ವ್ ಮಾಡೋ ಶಕ್ತಿ ನಮಗಿರಲ್ಲ. ಯಾವುದೋ ಸೌಂಡ್ ಬರ್ತಾ ಇರುತ್ತೆ, ಬಟ್ ಹೆಂಗೆಂಗೋ ಸೌಂಡ್ ಬರ್ತಾ ಇದ್ರೆ ಆ ಗಂಟೆ ಬೇಡ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಕ್ಕಾಗಿದ್ದು ಇಲ್ಲ ಎಲ್ಲೋ ಒಂದು ಕಡೆ ಹೊಡೆದು ಹೋಗಿದ್ರೆ ಬರೋ ಶಬ್ದ ಬಂದು ಸ್ಪಷ್ಟವಾಗಿರಲ್ಲ, ಅದು ಡ್ಯಾಮೇಜ್ ಆಗಿರುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಆ ಥರದ್ದು ಶಬ್ದ ಬಂದಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರಲ್ಲ. ಸೊ ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ಸರಿಯಾದ ರೀತಿ ಪ್ರಣವನಾದ ಬರೋವಂಥ ಓಂಕಾರ ಸೌಂಡ್ ಈಚೆ ಬರೋ ಥರದ್ದು ಗಂಟೆಗಳನ್ನೇ ಬಳಸಬೇಕು. ಸೊ ಇದು ಉತ್ತಮವಾದ ಮಾಹಿತಿ. ಯಾವುದೋ ಗಂಟೆಗಳನ್ನ ನಾವು ನಮ್ಮ ಮನೇಲಿ ಐತಿತ್ತಾಳ ಅದನ್ನೇ ಯೂಸ್ ಮಾಡೋಣ ಇನ್ನೂ ಒಂದು ಸ್ವಲ್ಪ ದಿವಸ. ಸೊ ಅದು ತಪ್ಪು, ಯಾಕಂದರೆ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಅವರು ಅನುಭವಕ್ಕೆ ತೊಗೊಂಡು ಆ ವಿಚಾರಗಳನ್ನ ತಿಳಿಸಿದ್ದಾರೆ. ಇದನ್ನು ಬಳಸ್ಕೊಳ್ಳಿ. ಸೊ ಈ ಗಂಟೆಗಳು ಬೇಕಾಗಿದ್ದರೆ ಯಾರಿಗಾದರೂ ಡೈರೆಕ್ಟಾಗಿ ನಾವು ವಾದಿರಾಜ್ ಸರ್ದು ನಂಬರ್ನ ಡಿಸ್ಪ್ಲೇ ಮಾಡಿರ್ತೀವಿ, ಕೆಳಗಡೆ ಅದು ಸ್ಕ್ರಾಲ್ ಆಗ್ತಾ ಹೋಗುತ್ತೆ ನಂಬರು.
ನೀವು ಡೈರೆಕ್ಟ್ ಸಂಪರ್ಕ ಮಾಡಿ. ಅವರು ಅದ್ರ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಡೀಟೇಲಾಗಿ ಅವರು ಮಾಹಿತಿ ಕೊಡ್ತಾರೆ. ಸೊ ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಯಾಕೆ ಅದನ್ನು ಬಳಸಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟು ಅದನ್ನು ತಲುಪಿಸ್ತಾರೆ. ಕೊರಿಯರು ಮಾಡ್ತಾರೆ, ಇಲ್ಲ ಡೈರೆಕ್ಟ್ ಬಂದು ನೀವು ಕಲೆಕ್ಟ್ ಮಾಡ್ಬೋದು ಅವ್ರ ಹತ್ರ. ಸೊ ಫೋನ್ ಹಚ್ಚಿ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಗಂಟೆ, ಸೊ ಪ್ರಣವನಾದ ಗಂಟೆ, ಈ ಒಂದು ವಿಚಾರನ ತಿಳಿಸ್ಬೇಕು ನಮ್ಮ ವೀಕ್ಷಕರಿಗೆ ಅಂತಲೇ ಈ ಒಂದು ವಿಡಿಯೋ. ಹಾಗಾಗಿ ನಾವು ನಮ್ಮ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೀವಿ. ಸೊ ಇದನ್ನು ಸಾಧ್ಯವಾದಷ್ಟು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾಕಂದರೆ 1 ಗಂಟೆ ಒಂದು ಸರಿ ತೊಗೊಂಬಿಟ್ವಿ ಅಂದರೆ ಅದು ಲೈಫ್ ಟೈಮ್ ಇರುತ್ತೆ, ಪದೇ ಪದೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯಲ್ಲಿ ಯಾವುದೋ ಗಂಟೆ ಬಳಸೋ ಬದಲು ಸರಿಯಾದ ಗಂಟೆ ಬಳಸಿ ಅಂತ ನಾವು ಕೇಳ್ಕೊತೀವಿ. ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾನು ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಒಂದು ಗಂಟೆಯ ವಿಚಾರ ನಿಮಗೆ ಮನಸ್ಸಿಗೆ ಹೂ ಬಿಟ್ಟಿದೆ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ, ಇದರ ಪ್ರಣವದ ಆಸಕ್ತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.